ಯಂ ಪ್ರವ್ರಜಂತಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹಕಾತರ ಆಜುಹಾವ ಪುತ್ರಾಯಿತಿ ತನ್ಮಯತಯಾ ತರವೋಪಿ ನೇದುಃ ತಂ ಸರ್ವಭೂತಹೃದಯಂ ಮುನಿಮಾನತೋಸ್ಮಿ ಯಸ್ಯಾನುಭಾವಮಖಿಲಶ್ರುತಿಸಾರಮೇಕಮಧ್ಯಾತ್ಮದೀಪಮತಿತಿತೀರ್ಷತಾಂ ತಮೋಂಧಂ ಸಂಸಾರಿಣಾಂ ಕರುಣಯಾಃ ಪುರಾಣಗುಹ್ಯಂ ತಂ ವ್ಯಾಸಸೂನುಮುಪಯಾಮಿ ಗುರುಂ ಮುನೀನಾಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಗ್ರಂಥಮುದೀರಯೇ ಮಾತರ್ಮೇ ಮಾತರಿಶ್ವನ್ನ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ ಸರ್ವಾಂತರಾತ್ಮನ್ನಜರಜರಯಿತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ ಊರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ಸದ್ಗುಣಗಣಬೃಹತೀಂ ಶಾಶ್ವತೀಂ ಆಶುದೇವ. ಹರಿ ಓಂ. ಸನಕ ಸನಂದನ ಸನತ್ಕುಮಾರ ಸನತ್ಸುಜಾತರು ದೇವರನ್ನು ಕಾಣಲಿಕ್ಕೆ ವೈಕುಂಠಕ್ಕೆ ಹೋದರು. ಬ್ರಹ್ಮದೇವರಿಗೆ ಎಲ್ಲ ಕಡೆಯೂ ಪ್ರವೇಶ ಇದೆ. ಮುಖ್ಯಪ್ರಾಣನಿಗೆ ಎಲ್ಲ ಕಡೆ ಪ್ರವೇಶ ಇದೆ. ಲಿಂಗದೇಹ ಭಂಗ ಆಗೋದು ಒಂದು ಇರೋದು ಅನ್ನೋದು ಬಿಟ್ಟರೆ ಅವರಿಗೆ ಎಲ್ಲ ಕಡೆ ಪ್ರವೇಶ ಇದೆ ಅನ್ನೋದು ಮಹಾಭಾರತ ತಾತ್ಪರ್ಯ ನಿರ್ಣಯದ ಮಾತು. ಬ್ರಹ್ಮದೇವರನ್ನು ಬಿಟ್ಟು ಕೆಲವು ಋಷಿಗಳಿಗೆ ಮತ್ತು ದೇವತೆಗಳಿಗೆ ಅಮುಕ್ತ ಸ್ಥಾನಕ್ಕೆ ಪ್ರವೇಶ ಉಂಟು. ಹಾಗೆ ಸನಕ ಸನಂದನ ಸನತ್ಕುಮಾರ ಸನತ್ಸುಜಾತರಿಗೂ ಪ್ರವೇಶ ಇದೆ. ಅವರೇನು ಮಾಡಿದ್ರು, ದೇವರನ್ನು ನೋಡಲಿಕ್ಕೆ ಅಂತ ಹೋಗಿದ್ರು. ಆವಾಗ ಜಯ ವಿಜಯರು ತಡೆದರು. ತಾಭ್ಯಾಂ ಮಿಷತ್ ಸ್ವನಿಮಿಷೇಷು ನಿಷಿಧ್ಯಮಾನಾಃ ಸ್ವರಹತ್ತಮಾ ಅಪಿ ಹರೇಃ ಪ್ರತಿಹಾರಪಾಭ್ಯಾಂ ಊಚುಃ ಸುಹೃತ್ತಮ ದಿದೃಕ್ಷಿತ ಮಂಗ ಈಶತ್ ಕಾಮಾನುಜೇನ ಸಹಸಾತ ಉಪಪ್ಲುತಾಕ್ಷಾಃ. ಅವರನ್ನು ಜಯ ವಿಜಯರು ತಡೆದರು. ಆಗ ಸುಹೃತ್ತಮ ದಿದೃಕ್ಷಿತ ಭಂಗೆ, ದೇವರನ್ನು ನೋಡಬೇಕು ಅನ್ನುವ ಬಯಕೆ ಸನಕ ಸನಂದನಾದಿಗಳಿಗೆ ಇತ್ತು. ಅದನ್ನು ಇವರು ಅಡ್ಡ ಹಾಕಿದರು. ಈಶತ್ ಕಾಮಾನುಜೇನ, ಕಾಮಾನುಜ ಅಂತ ಹೇಳಿದ್ರೆ ಸಿಟ್ಟು. ಕಾಮಾನುಜ ಸಿಟ್ಟು ಹೇಗೆ ಅಂದರೆ, ನಮಗೇನೋ ಬಯಕೆ ಇರುತ್ತೆ, ಆ ಬಯಕೆ ಈಡೇರಲಿಲ್ಲ ಅಂದಾಗ ಸಿಟ್ಟು ಬರುತ್ತೆ. ಅದರಿಂದ ಕಾಮ ಅಂದರೆ ಸಿಟ್ಟು, ಬಯಕೆಯ ತಮ್ಮ ಕಾಮಾನುಜ. ಕಾಮ ಅಂದರೆ ಒಂದು ಬಯಕೆ, ಕಾಮಾನುಜ ಅಂದರೆ ಬಯಕೆಯ ತಮ್ಮ ಸಿಟ್ಟು. ಕಾಮಾನುಜೇನ, ಸಿಟ್ಟು ಬಂತಂತೆ ಅವರಿಗೆ. ಉಪಪ್ಲುತಾಕ್ಷಾಹ, ಕಣ್ಣೆಲ್ಲ ಕೆಂಪಾಯಿತು. ಅವರು ಹೇಳಿದರಂತೆ, ಕೋವಾ ಇಹೇತ್ಯ ಭಗವತ್ ಪರಿಚರ್ಯಯೋಚ್ಚೈಹಿ ತದ್ಧರ್ಮಿಣಾಮಪಿ ಸತಾಂ ವಿಷಮಸ್ವಭಾವಃ ತಸ್ಮಿನ್ ಪ್ರಶಾಂತ ಪುರುಷೇ ಗತವಿಗ್ರಹೇವ ಕೋವಾ ಆತ್ಮವತ್ ಕುಹಕಯೋಃ ಪರಿಶಂಕನೀಯಃ. ಅಲ್ಲ, ನೀವು ತಡಿತಾ ಇದ್ದೀರಿ ಅನ್ನೋದಕ್ಕೆ ಸಿಟ್ಟಲ್ಲ, ಯಾವ ಭಾವನೆಯಿಂದ ತಡಿತಾ ಇದ್ದೀರಿ ಅನ್ನೋದಕ್ಕೆ ಸಿಟ್ಟು ಅಂದರು. ಭಗವತ್ ಪರಿಚರ್ಯೆಯ ಪರಮಾತ್ಮನ ಸೇವೆಯ ದೃಷ್ಟಿಯಿಂದ ನಾವು ಬಂದಿದ್ದೇವೆ. ಇಲ್ಲಿಗೆ ಬಂದವರಿಗೆ ವಿಷಮ ಸ್ವಭಾವ ಏವ ನ ಭವತಿ.
ದೇವರಿಗೆ ವಿರುದ್ಧವಾಗಿ ನಡ್ಕೊಳ್ಬೇಕು ಅನ್ನುವ ಭಾವನೆಯೇ ಬರೋದಿಲ್ಲ. ಭಾವನೆ ಇದ್ದರೆ ವೈಕುಂಠಕ್ಕೆ ಬರಲಿಕ್ಕೇ ಆಗೋದಿಲ್ಲ. ಹೀಗೆ ಗತವಿಗ್ರಹೇ, ದೇವರಲ್ಲಿ ಯಾರಿಗೆ ಸಿಟ್ಟು ಇರೋದಿಲ್ಲ, ದೇವರಿಗೂ ಸಿಟ್ಟು ಇರೋಲ್ಲ. ಪ್ರಶಾಂತ ಪುರುಷ, ಸುಖದಿಂದ ತುಂಬಿದ್ದಾನೆ. ಅವನಿಗೆ ಯಾರಲ್ಲಾದರೂ ದೇವರು ಗುಣಪೂರ್ಣ, ಸುಖಪೂರ್ಣ, ದೇವರಿಗೆ ಭಯ ಇಲ್ಲವೇ ಇಲ್ಲ. ಅಂತಹ ದೇವರಿಗೆ ಇವರಿಂದ ಏನಾದರೂ ತೊಂದರೆ ಆದೀತು ಅಂತ ಅಂದುಕೊಂಡ್ರಲ್ಲ, ಅದು ನಮಗೆ ಮಾಡಿದ ಅಪರಾಧ ಅಲ್ಲ, ದೇವರಿಗೆ ಮಾಡಿದ ಅಪರಾಧ ಅಂದರು. ಅಲ್ಲಿ ಇರೋದು ಹಾಗೆ. ತಸ್ಮಿನ್ ಪ್ರಶಾಂತ ಪುರುಷೇ ಗತವಿಗ್ರಹೇವ ಕೋವಾ ಆತ್ಮವತ್ ಕುಹಕಯೋ ಪರಿಶಂಕನೀಯ. ನೀವು ಯಾವ ರೀತಿ ಅವರಿಗೆ ದೇವರನ್ನು ಕುರಿತು ತಪ್ಪಾಗಿ ತಿಳ್ಕೊಂಡಿದ್ದೀರೋ ಆ ರೀತಿ ನಾವು ತಿಳಿದಿಲ್ಲ. ನಿಮ್ಮನ್ನು ಬಿಟ್ಟರೆ ದೇವರನ್ನು ತಪ್ಪಾಗಿ ತಿಳಿದವರು ಇನ್ನಾರಿದ್ದಾರೆ ಇಲ್ಲಿ. ಯುವಯೋ ಯಥಾ ವಿರುದ್ಧ ಸ್ವಭಾವತ್ವಂ ತದ್ವದ್ ಭಗವದ್ವಿಷಯ ಇಹ ಶಂಕನೀಯ ಕಹ ತಸ್ಮಾತ್ ನಿಷೇಧೋ ವ್ಯರ್ಥ ಇತ್ಯರ್ಥ. ಅದರಿಂದ ನೀವು ನಮ್ಮನ್ನು ತಡೆದ್ರಿ ಅಂತಂದರೆ ನಿಮ್ಮ ಅನ್ಯಥಾ ಜ್ಞಾನವನ್ನು ತೋರಿಸ್ತಾ ಇದೆ. ಅದು ಇದು ನಿಜವಾದ ಕಾರಣ. ಇಲ್ಲ ಅಂದರೆ ನಾವು ಇದನ್ನು ಅರ್ಥ ಮಾಡ್ಕೊಳ್ಳದೆ ಹೋದರೆ ನಾವು ಜಯ ವಿಜಯರ ತರಹನೇ ಆಗಿಬಿಡ್ತೇವೆ. ಅಂದರೆ ದೇವರನ್ನು ತಪ್ಪಾಗಿ ತಿಳ್ಕೊಳ್ತೀವಿ, ಅಥವಾ ಸನಕಾದಿಗಳನ್ನು ತಪ್ಪಾಗಿ ತಿಳ್ಕೊಳ್ತೀವಿ. ಹಾಗಾಗಬಾರದು ಅಂತ ಆಚಾರ್ಯರು ಭಾಷ್ಯ ಬರೆದದ್ದು. ಅದರಿಂದ ಸನಕ ಸನಂದನಾದಿಗಳಿಗೆ ಸಿಟ್ಟಿಯಾಕೆ ಬಂತು ಅಂದರೆ ದೇವರಲ್ಲಿ ತಪ್ಪು ಅಭಿಪ್ರಾಯ ಅವರಿಗೆ ಆ ಕ್ಷಣಕ್ಕೆ ಬಂತು. ಆದ್ದರಿಂದ ಯಾರಿಗೆ? ಜಯ ವಿಜಯರಿಗೆ ತಪ್ಪು ಅಭಿಪ್ರಾಯ ಬಂತು. ಅದರಿಂದಾಗಿ ಸನಕ ಸನಂದನಾದಿಗಳಿಗೆ ಸಿಟ್ಟು ಬಂತು. ಅವರ ಸಿಟ್ಟು ಅನ್ಯಥಾ ಜ್ಞಾನದ ಮೇಲೆ ವಿನಃ ಬೇರೆ ಅಲ್ಲ. ನೋಡಿ, ನಹ್ಯಂತರಂ ಭಗವತೀಹ ಸಮಸ್ತ ಕುಕ್ಷೌ ಆತ್ಮಾನಮಾತ್ಮನಿ ನಭೋ ನಭಸೀವ ಧೀರಾಹ ಪಶ್ಯಂತಿ ಯತ್ರ ಯೋಯೋ ಸುರಲಂಗಿನೋ ಕಿಂ ವ್ಯುತ್ಪಾದಿತಂ ಹೃದರ ಭೇದಿ ಭಯಂ ಯಥೋಸ್ಯ. ಸಮಸ್ತ ಕುಕ್ಷಿ ದೇವರು, ಎಲ್ಲವನ್ನೂ ಒಳಗೊಂಡವ. ನಾವು ಬೇರೆ ಜನರಿಗೆ ರಕ್ಷಣೆ ಮಾಡಬೇಕು. ಯಾಕೆಂದರೆ ಅವರಿಗೆ ಯಾರು ಬಂದು ಏನು ಮಾಡ್ತಾರೆ ಗೊತ್ತಿಲ್ಲ. ಅವರು ಸರ್ವಶಕ್ತರೂ ಅಲ್ಲ. ಈ ರಾಜರು ಮೊದಲಾದವರು ಅಥವಾ ಸೆಲೆಬ್ರಿಟಿಗಳು ಅವರು ನಮ್ಮಂತೆಯೇ ಮನುಷ್ಯರು. ಅವರಿಗೂ ದಣಿ ಉಂಟು, ಅಜ್ಞಾನ ಉಂಟು, ಎಲ್ಲ ಉಂಟು. ಈ ತರಹ ದೇವರನ್ನು ಚಿಂತನೆ ಮಾಡಬಾರದಲ್ವಾ? ಅದರಿಂದ ಹೇಳಿದ್ರು ನಹ್ಯಂತರಂ ಭಗವತೀಹ ಸಮಸ್ತ ಕುಕ್ಷೌ. ಸಮಸ್ತ ಕುಕ್ಷಿ ಅಂತ ಹೇಳಿದ್ರೆ ವಿಶ್ವನಾಥ ಚೆನ್ನಾಗಿ ವ್ಯಾಖ್ಯಾನ ಮಾಡಿದ್ದಾನೆ. ವಿಶ್ವನಾಥ ಚಕ್ರವರ್ತಿ ಅಂತ ಬಂಗಾಳದವ. ಅವನು ಸಮಸ್ತಂ ಕುಕ್ಷೌ ಯಸ್ಯ ಸಮಸ್ತ ಕುಕ್ಷಿಹೀನ್, ಎಲ್ಲವನ್ನೂ ಹೊಟ್ಟೆಯೊಳಗಡೆ ಇಟ್ಟುಕೊಂಡವ. ಎಲ್ಲ ಅರ್ಥವೂ ಬರುತ್ತೆ ಅದಕ್ಕೆ. ಸಮಸ್ತ ಕುಕ್ಷಿಯಾದ ಭಗವಂತನಲ್ಲಿ ಅಂತರಂನ ಭೇದ ಇಲ್ಲ. ಅದನ್ನೇ ಹೇಳಿದರು, ಸಮಸ್ತ ಕುಕ್ಷೌ ಸ್ಥಿತೇ ಭಗವತಿ ನಹಿ ಭೇದ. ಏನರ್ಥ ಹೀಗಂದ್ರೆ ದೇವರು ಎಲ್ಲರ ಅಂತರ್ಯಾಮಿ. ಎಲ್ಲರ ಅಂತರ್ಯಾಮಿ ಆದ್ದರಿಂದ ದೇವರಿಗೆ ಅಜ್ಞಾನ ಇರಲ್ಲ. ಯಾವಾಗ ಅಜ್ಞಾನ ಇರಲ್ಲ ಆವಾಗ ಭಯ ಇರಲ್ಲ. ನನಗೆ ಬಂದವನು ಏನು ಮಾಡ್ತಾನೆ ಅಂತ ಗೊತ್ತಿಲ್ಲ, ಬಂದವನು ಯಾವ ಉದ್ದೇಶದಿಂದ ಬಂದಿದ್ದಾನೆ ಗೊತ್ತಿಲ್ಲ, ಬಂದವನ ಮನಸ್ಸಿನಲ್ಲಿ ಏನಾಗ್ತಾ ಇದೆ ಅಂತ ಗೊತ್ತಿಲ್ಲ. ಈ ಅಜ್ಞಾನ ಇದ್ದಾಗ ರಕ್ಷಣೆ ಪಡೆಯಬೇಕಾದದ್ದು ಸಹಜ. ಯಾಕೆ ಅಂದರೆ ಅವನು ಎದುರುಗಡೆ ಇರೋನು ಶತ್ರುತ್ವದ ದೃಷ್ಟಿಯಿಂದ ಬಂದರೆ ಏನು ಮಾಡೋದು? ಆದರೆ ದೇವರಿಗೆ ನಿಮ್ಮ ದ್ವಾರಪಾಲಕತ್ವ ಅನ್ನೋದು ಸೇವೆಯೇ ವಿನಃ ಅಗತ್ಯ ಅಲ್ಲ. ಅದರಲ್ಲಿಯೂ ಈ ಅಮುಕ್ತ ಸ್ಥಾನದಲ್ಲಿ ವಿಷ್ಣು ಲೋಕದಲ್ಲಿ ನಿಂತು ಈ ರೀತಿ ಯೋಚನೆ ಮಾಡ್ತಾ ಇದ್ದೀರಲ್ಲ ನೀವು. ಎಲ್ಲರ ಅಂತರ್ಯಾಮಿಯಾದ ದೇವರಿಗೆ ಎಲ್ಲರ ಹೃದಯದ ಆಳ ಗೊತ್ತಲ್ವಾ? ನೀವು ನಮ್ಮನ್ನು ತಡಿಬಾರದಲ್ವಾ? ಯಾಕೆ ಅಂದರೆ ನಿಮ್ಮ ಒಳಗಡೆ ಅಂತರ್ಯಾಮಿಯಾಗಿರುವ ದೇವರೇ ನಮ್ಮ ಒಳಗಡೆಯೂ ಅಂತರ್ಯಾಮಿಯಾದವ.
ನಮ್ಮಿಬ್ಬರ ಅಂತರ್ಯಾಮಿಯೇ ಈ ವೈಕುಂಠ ಲೋಕದ ಒಳಗಡೆ ಇರುವವ. ಆ ದೇವರನ್ನು ನೋಡಲಿಕ್ಕೆ ನಾವು ಹೋಗ್ತಾ ಇದ್ದೀವಿ, ನಮ್ಮಿಂದೇನು ಭಯ ಆಗಬೇಕು ಅವನಿಗೆ? ನಿಮ್ಮ ಪ್ರಕಾರ ದೇವರಿಗೆ ಅಜ್ಞಾನ ಇದೆಯಾ? ಯಸ್ಮಿನ್ ಲೋಕೆ ಅಂತಸ್ಥಂ ಭಗವದ್ರೂಪಂ ಬಹಿಸ್ಥೈಕ್ಯೇನ ಪಶ್ಯಂತಿ. ಸಜ್ಜನರು ಲೋಕದಲ್ಲಿಯೇ ಹೊರಗಡೆ ಇರುವ ರೂಪವನ್ನು ಒಳಗಡೆ ಇರುವ ರೂಪವನ್ನು ಅಭೇದದಿಂದ ಚಿಂತನೆ ಮಾಡ್ತಾರೆ. ಅಂಥದ್ರಲ್ಲಿ ಈ ಲೋಕದಲ್ಲಿ ವಿಷ್ಣು ಲೋಕದಲ್ಲಿ ಆ ರೀತಿ ಅಭೇದ ಚಿಂತನೆ ಮಾಡಬೇಕಲ್ವೇ ನೀವು? ಪಶ್ಯಂತಿ ಯತ್ರ ಯೋಯೋ ಸುರಲಿಂಗಿನೋ ಕಿಂ ವ್ಯುತ್ಪಾದಿತಂ ಹೃದರ ಭೇದಿ ಭಯಂ ಯತೋಸ್ಯ. ಪ್ರತಿಯೊಬ್ಬರಲ್ಲಿಯೂ ಭಿನ್ನನಾಗಿದ್ದಾನೆ ಅಂತನ್ನುವ ದೃಷ್ಟಿಯೇ ಭಯಕ್ಕೆ ಕಾರಣ ಅಲ್ವಾ? ಜೀವರಲ್ಲಿ ಭಯಕ್ಕೆ ಏನು ಕಾರಣ? ನಿಮ್ಮ ಒಳಗಡೆ ಇರೋದು ನನಗೆ ಗೊತ್ತಿಲ್ಲ, ಯಾಕೆಂದರೆ ನಿಮ್ಮ ಅಂತರ್ಯಾಮಿ ನಾನಲ್ಲ ಅಂತ. ಆದರೆ ದೇವರಿಗೆ ಹಾಗಲ್ಲ ಅಲ್ವಾ? ದೇವರು ಸರ್ವಾಂತರ್ಯಾಮಿ ಅಂದನ್ನು ಮುಗಿದೋಯ್ತು. ಭಯ ಎಲ್ಲಿಂದ? ಸರ್ವಾಂತರ್ಯಾಮಿತ್ವೇನ ಅಭಯಸ್ಯ ಭಯಮಸ್ತೀತಿ ಭಾವ ಕುತಃ. ನಿಮಗ್ಯಾಕೆ ಆ ಭಾವನೆ ಬಂತು ಹೇಳಿ? ಸರ್ವಾಂತರ್ಯಾಮಿಯಾಗಿದ್ದಾನೆ ದೇವರು. ಸರ್ವಾಂತರ್ಯಾಮಿ ಆದಮೇಲೆ ಅವನ ಸೇವೆಗೆ ಅಂತ ಬಂದವರು ಇವರು ಭಕ್ತರು ಅಂತನ್ನೋದನ್ನು ನೀವು ತಿಳಿತಾ ಇಲ್ಲ. ಅಂದರೆ ನಮ್ಮಲ್ಲಿನ ಭಕ್ತಿಯನ್ನು ಗುರುತಿಸಿಲ್ಲ, ನಂಬರ್ 1. ನಂಬರ್ 2, ಭಕ್ತರ ವೇಷದಲ್ಲಿ ಬಂದಿದ್ದಾರೆ ಅಂತ ನೀವು ಅಂದುಕೊಂಡ್ರೆ ಇಲ್ಲಿ ಬರಲಿಕ್ಕೆ ಆಗಲ್ಲ. ನಂಬರ್ 3, ದೇವರಿಗೆ ಅಜ್ಞಾನನ, ನಾವು ದೇವರಿಗೆ ರಕ್ಷಣೆ ಕೊಡ್ತೇವೆ ಅನ್ನುವ ಅಹಂಕಾರ ನಿಮ್ಮನ್ನು ಕಾಡ್ತಾ ಇದೆ. ಅದರಿಂದಾಗಿ ನಮ್ಮನ್ನು ಅಡ್ಡಗಟ್ಟಿದ್ದೀರಾ. ಅನ್ಯಥಾ ಕಿಮಿತಿ ನಿವಾರಣಂ, ಇಲ್ಲಾಂದರೆ ಯಾಕೆ ತಡಿಬೇಕು ನಮ್ಮನ್ನು? ಸರ್ವೋದರಗತಂ ಬ್ರಹ್ಮ ಯೇ ಭೇದೇನ ವಿಚಕ್ಷತೆ ಸರ್ವತ್ರಾಪಿ ಭಯಂ ತೇಷಾಂ ಮೃತಾನಾಂ ತಮ ಏವ ಚ ಇತಿ ತತ್ವವಿವೇಕಿ. ಅಂತರ್ಯಾಮಿಯಾಗಿರುವ ದೇವರ ರೂಪಗಳಲ್ಲಿ ಭೇದವನ್ನು ಕಂಡವನಿಗೆ ಅಂಧಂತಮಸ್ಸೇ ಗತಿ. ಅದರಿಂದ ಆ ತರಹ ಮಾಡಬೇಡಿ. ನೀವು ಮಾಡಿದ್ದು ತಪ್ಪು. ಆ ಅನ್ಯಥಾ ಜ್ಞಾನವನ್ನು ಯಾವತ್ತೂ ಕ್ಷಮಿಸಲಿಕ್ಕೆ ಆಗಲ್ಲ. ತದ್ವಾ ಅಮುಷ್ಯ ಪರಮಸ್ಯ ವಿಕುಂಠ ಭರ್ತು ಕರ್ತುಂ ನ ಯುಕ್ತಮಿತಿ ಧೀಮಹಿ ಮಂದದೀಭ್ಯಾಂ ಲೋಕಾನಿತೋ ವ್ರಜತಮಂತರ ಭಾವದೃಷ್ಟ್ಯ ಪಾಪೀಯ ಸಸ್ತ್ರಯ ಇಮೇ ರಿಪವೋಸ್ಯ ಯತ್ರ. ತದ್ವಾ ಅಮುಷ್ಯ ಪರಮಸ್ಯ ವಿಕುಂಠ ಭರ್ತು. ನೀವು ತೋರಿದ ಅಜ್ಞಾನ ಪರಮಾತ್ಮನ ವಿಚಾರದಲ್ಲಿ ಇರಬಾರದು. ಕರ್ತುಂ ನ ಯುಕ್ತಮಿತಿ ಧೀಮಹಿ, ನಮಗೆ ಧ್ಯಾನದ ಒಳಗಡೆ ಗೋಚರ ಆಗ್ತಾ ಇದೆ ನೀವು ಹೀಗೆ ಮಾಡಿದ್ದೀರಾ ಅಂತ. ಇಲ್ಲ ಅಂದರೆ ನಿಮ್ಮನ್ನು ತಡೆಯುವ ನಮ್ಮನ್ನು ತಡೆಯುವ ಒಂದು ಸಣ್ಣ ಪ್ರಯತ್ನದ ಹಿಂದೆ ಇಷ್ಟೆಲ್ಲ ಇದೆ. ನಮಗೆ ಏನನ್ಸುತ್ತೆ, ಸನಕಾದಿಗಳು ಯಾಕೆ ಇಷ್ಟೊಂದು ಸಿಟ್ಟು ಮಾಡಿಕೊಂಡ್ರು ಅಂತ. ಅನ್ಯಥಾ ಜ್ಞಾನ ಕಂಡಾಗ ಸಿಟ್ಟು ಇರಬೇಕು, ಅದನ್ನು ಖಂಡನೆ ಮಾಡಲೇಬೇಕು. ಅವಿದ್ಯೆಯ ಮೃತ್ಯುಂ ತೀರ್ತ್ವಾ ವಿದ್ಯೆಯ ಮೃತಮಶ್ನುತೆ ಅಂತ. ಅವಿದ್ಯೆಯ ಮೃತ್ಯುಂ ತೀರ್ತ್ವಾ, ಅವಿದ್ಯಾ ಅಂದರೆ ಖಂಡನೆ. ಉಪನಿಷತ್ತಿಗೆ ಈ ರೀತಿ ಅರ್ಥ. ಅವಿದ್ಯೆಯ ತಪ್ಪು ವಿಚಾರಗಳನ್ನು ಖಂಡನೆ ಮಾಡುವುದರ ಮೂಲಕ, ಮೃತ್ಯುಂ ತೀರ್ತ್ವಾ ಸಂಸಾರ ಭಯವನ್ನು ದಾಟಿ, ವಿದ್ಯೆಯ ಜ್ಞಾನದಿಂದ ಅಮೃತಮಶ್ನುತೆ ತಪ್ಪಾದದ್ದರ ಖಂಡನೆ, ಸರಿಯಾದದ್ದರ ಮಂಡನೆ. ಇದು ಜೀವನದ ಅನಿವಾರ್ಯವಾದ 2 ಮುಖಗಳು. ಅದರಿಂದಾಗಿ ಅವರು ಆ ರೀತಿ ಸಿಟ್ಟು ಮಾಡಿಕೊಂಡ್ರು. ನಿಮಗೆ ಐತರೇಯ ಉಪನಿಷತ್ತಿನಲ್ಲಿ ಯಾವ ರೀತಿ ಶಾಪ ಕೊಡೋದು ಅಂತ ಒಂದು ಅಧ್ಯಾಯ ಇದೆ. ಭಗವದ್ಭಕ್ತರಾದವರು ಅವರ ಭಕ್ತಿಯನ್ನು ಶಂಕಿಸಿದಾಗ ಯಾವ ರೀತಿ ಶಾಪ ಕೊಡಬೇಕು ಅಂತನೂ ವಿವರಣೆ ಇದೆ. ಅದರಿಂದ ತಪ್ಪನ್ನು ಖಂಡನೆ ಮಾಡಬೇಕು, ಸಾಧ್ಯವಿದ್ದಷ್ಟು ಖಂಡನೆ ಮಾಡಬೇಕು. ಯಾಕೆಂದರೆ ಎದುರುಗಡೆ ಇರುವವನು ಸರಿಯಾದರೆ ಅದು ದೇವರ ಸೇವೆ. ಸರಿ ಆಗಲಿಲ್ಲ ಅಂತ ಇಟ್ಕೊಳ್ಳಿ,
ನಾವು ತಪ್ಪಿನಿಂದ ದೂರ ಉಳಿತೇವೆ. ಖಂಡನೆ ಅನ್ನೋದು ನಮ್ಮನ್ನು ತಪ್ಪು ವಿಚಾರಗಳಿಂದ ಹಿಂದೆ ಸರಿಸಿಕೊಳ್ಳೋದೇ ವಿನಃ ಏನೋ ಇದು ಮಾಡಿಬಿಡ್ತಾ ಇದ್ದೇವೆ ಅಂತಲ್ಲ. ಏನೋ ಸಿಟ್ಟು ಅಂತ ಹಾಗೆ ಅರ್ಥ ಮಾಡ್ಕೋಬಾರದು. ಬಹಳ ಜನ ಹಾಗೆ ಅರ್ಥ ಮಾಡ್ಕೊಂಡಿದ್ದಾರೆ. ಹಾಗೆ ಅರ್ಥ ಮಾಡ್ಕೋಬಾರದು. ಅದರಿಂದಾಗಿ ಆ ಅವಿದ್ಯೆಯ ಖಂಡನೆ, ಅವಿದ್ಯಾತ್ಮಕವಾದ ಖಂಡನೆ ಇವರು ಮಾಡಿದ್ರು. ಕರ್ತುಂ ನಯುಕ್ತಮಿತಿ ಧೀಮಹಿ, ನಾವು ಅಂದುಕೊಳ್ತಾ ಇದ್ದೇವೆ ನೀವು ಮಾಡೋದು ತಪ್ಪು ಅಂತ. ಲೋಕಾನಿತೋ ವ್ರಜತಂ ಅಂತರಭಾವ ದೃಷ್ಟಿಯ. ಅಂತರಭಾವ ಅಂದರೆ ಭೇದ ಭಾವ, ಭೇದವನ್ನು ಒಳಗೊಂಡ ಮನೋಭಾವ ನಿಮಗಿದೆ. ದೇವರಲ್ಲಿ ಭೇದ ಇದೆ. ದೇವರಲ್ಲಿ ಭೇದ ಇದೆ ಯಾಕೆ? ಅಜ್ಞಾನ ಇದೆ. ಆದ್ದರಿಂದಾಗಿ ನೀವು ಅಂದುಕೊಂಡ್ರಿ ನಾವು ಯಾರು ಅಂತ ನಿಮಗೆ ಗೊತ್ತಿಲ್ಲ. ಅಷ್ಟೇ ಅಲ್ಲ, ದೇವರ ಸ್ವರೂಪದ ಬಗ್ಗೆ ಗೊತ್ತಾಗ್ತಾ ಇಲ್ಲ ನಿಮಗೆ. ದೇವರಿಂದ ನಮಗೆ ಭಯ ಇದೆ, ಇವರಿಂದ ದೇವ್ರಿಗೆ ಭಯ ಇದೆ ಅಂತ ಅಂದುಕೊಂಡ್ರಿ ನೀವು. ಈ ತರಹದ ಭೇದ ದೃಷ್ಟಿ ಇರುವುದರಿಂದ ಲೋಕಾನ್ ಇತೋ ವ್ರಜತ, ಇಲ್ಲಿಂದ ಕೆಳಗಡೆ ಲೋಕಕ್ಕೆ ಹೋಗಿ ಅಲ್ಲಿ ಈ ದೇವರ ಅಂತರ್ಯಾಮಿತ್ವದ ಬಗ್ಗೆ ಸರಿಯಾದ ಕಲ್ಪನೆ ಇಲ್ಲ. ದೇವರು ಅಂತರ್ಯಾಮಿ ಅನ್ನೋದನ್ನು ಮರೆಯುತ್ತಾರೆ. ಅದರಿಂದ ದೇವರ ಬಗ್ಗೆ ತಪ್ಪು ತಿಳ್ಕೊತಾರೆ. ದೇವರ ಬಗ್ಗೆ ತಪ್ಪು ತಿಳಿವು ಅಲ್ಲಿ ಸಹಜ, ಇಲ್ಲಿ ಅಸಹಜ. ಅದರಿಂದಾಗಿ ನೀವು ಅಲ್ಲಿಗೆ ಹೋಗಿ ಪಾಪೀಯ ಶಸ್ತ್ರಯ ಇಮೆ ರಿಪವೋಸ್ಯ ಯತ್ರ, ಇಲ್ಲಿ 3 ಶತ್ರುಗಳಾಗಿ. ಏನು ಹಾಗಂದ್ರೆ ತ್ರಯೋ ರಿಪವಃ ದೇಹತ್ರಯೇ, 3 ದೇಹಗಳಲ್ಲಿ ಶತ್ರುಗಳಾಗಿ. ಶಾಪವೇ ಹಾಗೆ, ಆಪ್ಷನ್ ಇಲ್ವೇ ಇಲ್ಲ ಅಲ್ಲಿ. ಎಲ್ಲರೂ ಹೀಗೆ ಹೇಳ್ತಾರೆ, ದೇವರ ಆಪ್ಷನ್ ಕೊಟ್ಟ ಮುಂದೆ ಬಂದು ಜಯಾದಿಗಳಿಗೆ ನೀವು 7 ಜನ್ಮ ಮಿತ್ರರಾಗಿ ಇರ್ತೀರೋ, 3 ಜನ್ಮ ಶತ್ರುಗಳಾಗಿ ಇರ್ತೀರೋ ಅಂತಂದಾಗ ಅವ್ರು ಹೇಳಿದರಂತೆ 3 ಜನ್ಮ ಶತ್ರುಗಳಾಗಿಯೇ ಇರ್ತೇವೆ. ಯಾಕೆಂದರೆ 7 ಜನ್ಮ ನಿನ್ನನ್ನು ಬಿಟ್ಟಿರ್ಲಿಕ್ಕಾಗಲ್ಲ ಅಂತ. ಅದೆಲ್ಲ ಕಪೋಲ ಕಲ್ಪಿತ, ಹಾಗಿಲ್ವೇ ಇಲ್ಲ. ಯಾಕೆಂದರೆ ಈ ಅಜ್ಞಾನ ಅಂದರೆ ದೇವರ ದ್ವೇಷವೇ. ದೇವರ ಬಗೆಗೆ ತಪ್ಪಾಗಿ ತಿಳಿಯೋದು ಅಂದರೆ ಅದು ದೇವರ ದ್ವೇಷ ಅಂತ. ದೇವರಲ್ಲಿ ಈ ತರಹದ ಚಿಂತನೆಯನ್ನು ಮಾಡಿದಾಗ ಅದು ದೇವರ ದ್ವೇಷ ಆಗತ್ತೆ. ಇವರು ಆ ರೀತಿ ಮಾಡಿದ್ರು. ಅಸುರರಿಗೆ ಮಾತ್ರ ದೇವರಿಗೆ ಜ್ಞಾನ ಇಲ್ಲ, ದೇವರು ಸ್ಫುಟವಾಗಿ ಚಿಂತನೆ, ಅವನಿಗೆ ಜ್ಞಾನ ಇಲ್ಲ. ಅದರಿಂದಾಗಿ ಯಾರು ಶತ್ರುಗಳು ಅಂತ ಗೊತ್ತಿಲ್ಲ ದೇವರಿಗೆ. ನಾವು ರಕ್ಷಣೆಯನ್ನು ಒದಗಿಸಬೇಕು ಅಂತ ಜಯ ವಿಜಯರ ಮನೋಭಾವ. ಆ ಮನೋಭಾವಕ್ಕೆ ಕಾರಣ ಹೇಳ್ತಾರೆ ಮುಂದೆ, ಯಾಕೆ ಅದು ಮನೋಭಾವ ಯಾಕೆ ಬಂತು ಅದು ಹಾಗೆ ಅಂತ. ಅದರಿಂದಾಗಿ ಸನಕ ಸನಂದನಾದಿಗಳು ಶಾಪವನ್ನೇ ಕೊಟ್ಟದ್ದು. ಏನಂತ? 3 ಜನ್ಮಗಳಲ್ಲಿ ದೇವರನ್ನು ದ್ವೇಷ ಮಾಡುವ ಬುದ್ಧಿ ಬರಲಿ ಅಂತ. ತೇಷಾಂ ಇತೀರಿತಂ ಉಭೌ ಅವಧಾರ್ಯ ಘೋರಂ ತಂ ಬ್ರಹ್ಮದಂಡಮನಿವಾರಣಮಸ್ತ್ರಪೂಗೈಃ ಸದ್ಯೋ ಹರೇರನುಚರ ಉರುಬಿಭ್ಯತಸ್ತತ್ಪಾದಗ್ರಹೌ ಅಪತತಾಂ ಅತಿ ಕಾತರೇಣ. ಯಾವಾಗ ಈ ಸನಕ ಸನಂದನಾದಿಗಳ ಶಾಪ ಬಂತೋ ಗಡಗಡ ಗಡಗಡ ನಡುಗಲಿಕ್ಕೆ ಶುರು ಮಾಡಿದ್ರು. ಪಾದಗ್ರಹವು ಕಾಲು ಹಿಡ್ಕೊಂಡ್ರು. ಉರುಬಿಭ್ಯತಃ ಬಹಳ ಭಯಪಡ್ಲಿಕ್ಕೆ ಶುರು ಮಾಡಿದ್ರು. ಇದು ಬ್ರಹ್ಮದಂಡ. ಬ್ರಹ್ಮ ಅಂದರೆ ಬ್ರಾಹ್ಮಣ, ದಂಡ ಅಂದರೆ ಶಾಪ. ಬ್ರಾಹ್ಮಣ ಕೊಟ್ಟ ಶಿಕ್ಷೆ. ಗಟ್ಟಿಯಾಗಿ ಕಾಲು ಹಿಡ್ಕೊಂಡ್ರಂತೆ. ಅವರು ಹೇಳಿದರಂತೆ, ಭೂಯಾನಗಾದ್ಯ ಭಗವದ್ಭಿರಕಾರಿ ದಂಡ ಯೋನೋ ಹರೇತ ಸುರಹೇಳನಮಪ್ಯಶೇಷಂ ಮಾವೋನುತಾಪಕಲಯ ಭಗವತ್ ಸ್ಮೃತಿಜ್ಞೋ ಮೋಹೋ ಭವೇದಿಹತುನೌ ವ್ರಜತೋ ರಥೋಧ. ಜಯ ವಿಜಯರು ಕೇಳಿಕೊಂಡ್ರು, ಅಘಾತ್ ನಮ್ಮ ಪಾಪಕ್ಕಿಂತ ಭೂಯಾನ್ ಹೆಚ್ಚಿಗಿನ ದಂಡ ಶಿಕ್ಷೆಯು ಭಗವದ್ಭಿರಕಾರಿ ನಿಮ್ಮಿಂದ ಮಾಡಲ್ಪಟ್ಟಿದೆ. ನಾವು ಮಾಡಿದ ತಪ್ಪು ಸ್ವಲ್ಪ, ನೀವು ಕೊಟ್ಟ ಶಿಕ್ಷೆ ಬಹಳ. ಅದರಿಂದಾಗಿ ಕ್ಷಮಿಸಿ. ಹಾಗೆ ಇದು
ದೇವತೆಗಳಿಗೂ ಹಿಂದೆ ಅವರು ಸ್ವಲ್ಪ ಅವಮಾನ ಮಾಡಿದ್ರು ಅಂತ ಬರುತ್ತೆ. ಅದು ಸುರಹೇಳನ. ಋಷಿಗಳಿಗೆ ಅವಮಾನ ಮಾಡಿದ್ರು ಅಂದರೂ ಅದು ದೇವಹೇಳನವೇ. ಭಗವದ್ಭಕ್ತರಿಗೆ ಅವಹೇಳನ ಮಾಡಿದ್ರು ಅಂದರೂ ಅದು ದೇವಹೇಳನವೇ. ಅವರ ದೋಷವನ್ನು ಹೇಳೋದು ತಪ್ಪಲ್ಲ, ಅವರನ್ನೇ ಒಟ್ಟಾರೆಯಾಗಿ ತಿರಸ್ಕಾರ ಮಾಡೋದು ತಪ್ಪು. ಅದರಿಂದಾಗಿ ಸುರಹೇಳನ. ಮಾವೋನು ತಾಪ ಕಲಯ ಭಗವತ್ ಸ್ಮೃತಿಜ್ಞ. ನೀವು ನಿಮ್ಮ ಶಾಪ ಕೊಟ್ಟು ನಮ್ಮ ದೇವರ ನೆನಪನ್ನೇ ಬರದಂತೆ ಮಾಡಿದಿರಿ. ನಾವು ಕೆಳಗಡೆ 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 ಹೋಗ್ತೇವೆ. ಅದರಿಂದಾಗಿ ದಯವಿಟ್ಟು ಇಲ್ಲಿರುವಾಗ ಆ ಒಂದು ತಪ್ಪು ಆಗುವುದು ಬೇಡ. ನಿಮ್ಮ ಶಿಕ್ಷೆಯನ್ನು ಸ್ವೀಕರಿಸ್ತೇವೆ, ಆದರೆ ಅದು ಎಲ್ಲ ರೂಪಗಳಲ್ಲಿಯೂ ಇರೋದು ಬೇಡ ಅಂತ ಬಹಳ ಮಹತ್ವದ ಒಂದು ಪ್ರಮೇಯ ಇಲ್ಲಿದೆ. ಏನು ಅಂದರೆ, ಜಯ ವಿಜಯರು ವೈಕುಂಠ ಲೋಕದಲ್ಲಿ ಒಂದು ಅಂಶದಿಂದ ಇದ್ದಾರೆ, ಕೆಳಗಡೆ ಒಂದು ಅಂಶದಿಂದ ಇದ್ದಾರೆ. ಹೀಗಾಗಿ ಎರಡು ಅಂಶದಿಂದ ಇದ್ದಾರೆ. ಒಂದು ವೈಕುಂಠದಲ್ಲಿ, ಇನ್ನೊಂದು ಭೂಲೋಕದಲ್ಲಿ. ಭೂಲೋಕದಲ್ಲಿ ಇರೋದಾಗ ತಪ್ಪಿನಿಂದಾಗಿ ದೇವರ ಬಗ್ಗೆ ಏನೋ ಅನುಭವಿಸಬೇಕು, ದ್ವೇಷವನ್ನು ಅನುಭವಿಸೋಣ. ಆದರೆ ಅಂಶತಃ ಆ ರೀತಿ ಆಗೋದು ಬೇಡ. ಅಂಶತಃ ಆ ರೀತಿ ಆಗೋದು ಬೇಡ ಅಂದರೆ ಇಲ್ಲಿರುವಾಗಲೂ ಆ ಬುದ್ಧಿ ಬರೋದು ಬೇಡ. ಅದನ್ನು ಆಚಾರ್ಯರು ಹೇಳ್ತಾರೆ, ಸುರಹೇಳನಸ್ಯಾಪಿ ದಂಡೋ ಭವತಿ. ನಾವು ಈ ಹಿಂದೆ ದೇವತೆಗಳನ್ನು ಅವಹೇಳನೆ ಮಾಡಿದ್ದೇವೆ, ಅದಕ್ಕೂ ಕೂಡ ಇಲ್ಲೇ ಶಿಕ್ಷೆ ಬಂದ್ಬಿಡ್ತು. ಅತ್ರ ಸ್ಥಿತಯೋ ಪುನಃ ಪೂರ್ವವನ್ಮೋಹೋ ನ ಸ್ಯಾತ್ ಅಂಶಾಂಶಿನೋ. ಈ ವೈಕುಂಠದಲ್ಲಿ ಇರುವಾಗ ನಮಗೆ ಆ ರೀತಿ ಮೋಹ ಬರೋದು ಬೇಡ. ಅಲ್ಲಿ ಬಂದ್ಬಿಟ್ಟಿದೆ. ಈಗ ಅಲ್ಲಿಯ ಶಾಪವನ್ನು ನೀವು ತಗೊಳ್ಳಿ ಅಂತ ಹೇಳ್ತಾ ಇಲ್ಲ, ದೇವರು ನಮ್ಗೆ ಅನುಗ್ರಹ ಮಾಡ್ತಾನೆ. ಆದರೆ ಇಲ್ಲಿರುವಾಗ, ಇಲ್ಲಿರುವ ರೂಪದಲ್ಲಿ ಆ ರೀತಿ ಆಗೋದು ಬೇಡ. ಇದು ಬಹಳ ಮುಖ್ಯ. ನಮಗೆ ಈ ಅಂಶವನ್ನು ನೆನಪಲ್ಲಿಟ್ಕೊಳ್ಬೇಕು. ಜಯ ವಿಜಯರನ್ನ ಯಾವುದೇ ಕಾರಣಕ್ಕೂ ಅಲ್ಲಿ ಖಾಲಿ ಮಾಡಿಬಿಟ್ಟು ಇಲ್ಲಿ ಬಂದ್ಬಿಟ್ರು ಅಂತಲ್ಲ. ಅವರಿಗೆ ಅಂಶ ಇದೆ, ದೇವತೆಗಳು ಅಂಶವನ್ನು ಹೊಂದಿದ್ದಾರೆ. ಜಯ ವಿಜಯರು ಒಂದು ರೂಪದಿಂದ ವೈಕುಂಠದಲ್ಲಿ ದ್ವಾರಪಾಲಕರಾಗಿಯೇ ಇರ್ತಾರೆ, ಒಂದು ರೂಪದಿಂದ ಈ ಅಸುರ ದೇಹದಲ್ಲಿ ಇನ್ನೊಬ್ಬ ಅಸುರನ ಜೊತೆಗಿರ್ತಾರೆ. ಆದ್ದರಿಂದ ಇಲ್ಲಿ ಆಗಲಿ, ಅಲ್ಲಿ ಬೇಡ. ಅದಕ್ಕೆ ಆಚಾರ್ಯರು ಹೇಳಿದ್ರು, ಸುರಹೇಳನಸ್ಯಾಪಿ ದಂಡೋ ಭವತಿ. ಹಿಂದೆ ಮಾಡಿದ ಎಲ್ಲ ದೇವತೆಗಳ ಅಪಮಾನಕ್ಕೆ ಶಿಕ್ಷೆ ಆಗಿಬಿಡುತ್ತೆ. ಈ ಮೂರು ರೂಪಗಳಲ್ಲಿ ದೇವರಿಗೆ ವಿರೋಧ ಮಾಡೋದು ಅಂತಂದರೆ, ಅಸುರರ ಜೊತೆಗಿರೋದು ಅಂದರೆ ಎಲ್ಲ ಶಿಕ್ಷೆ ಆದ ಹಾಗೆ. ಆದರೆ ಇಲ್ಲಿರುವಾಗ ನಮಗೆ ಆ ಬುದ್ಧಿ ಬರೋದು ಬೇಡ. ಇದು ಅರ್ಥ ಅಂದರು ಆಚಾರ್ಯರು. ಇಲ್ಲ ಅಂದ್ರೆ ಇದು ಅರ್ಥವೇ ಆಗಲ್ಲ. ಮಾ ಮೋಹೋ ಭವೇತ್. ಯಾಕೆ? ಅನುತಾಪ ಕಲಯ. ನೀವು ಋಷಿಗಳು, ಸಿಟ್ಟು ಸ್ವಲ್ಪ ಕಾಲವೇ ಇರುತ್ತೆ. ನಮ್ಮಲ್ಲಿಯೂ ಕರುಣೆ ತೋರಿ ಶಿಕ್ಷೆಯನ್ನು ಅನುಭವಿಸ್ಲಿಕ್ಕೆ ತಯಾರಿದ್ದೇವೆ. ಆ ಶಿಕ್ಷೆಯಲ್ಲಿ ಒಂದು ಕನ್ಸೆಷನ್ ಏನು? ಇಲ್ಲಿರುವಾಗ ದೇವರಿಗೆ ವಿರುದ್ಧವಾಗಿ ನಡೆಯುವ ಬುದ್ಧಿ ಬೇಡ. ಅಲ್ಲಿ ಈಗಾಗಲೇ ಬಂದಿದೆ, ಶಿಕ್ಷೆ ಕೊಟ್ಟಾಗಿದೆ, ಅದನ್ನು ನಾವು ವಿರೋಧಿಸೋಲ್ಲ ಅಂತ ಅವರು ಹೇಳಿದರು. ಏವಂ ತದೈವ ಭಗವಾನ್ ಅರವಿಂದನಾಭ ಸ್ವಾನಾಂ ನಿಶಮ್ಯ ಸದತಿ ಕ್ರಮ ಮಾರ್ಯ ಹೃದಯ ತಸ್ಮಿನ್ ಯಯೌ ಪರಮಹಂಸ ಮಹಾಮುನೀನಾಂ ಅನ್ವೇಷಣೀಯ ಚರಣ ನಿಲಯಾತ್ ಸಹಶ್ರೀ. ಹೀಗೆ ಅರವಿಂದನಾಭ ಭಗವಾನ್ ಪದ್ಮನಾಭನು ಸ್ವಾನಾಂ ಸದತಿಕ್ರಮಂ, ತನ್ನವರು ಮಾಡಿದ ತನ್ನ ಭಕ್ತರ ಅವಮಾನವನ್ನು ನಿಶಮ್ಯ ಕೇಳಿ
ದೇವರು ತನ್ನ ಮನೆಯಿಂದ ದಡದಡನೆ ಎದ್ದು ಬಂದ ಅಂತೆ. ಆರ್ಯ ಹೃದಯ ಅಂತ ದೇವರಿಗೆ ವಿಶೇಷಣ. ಹಿರಿಯರು ಅವನನ್ನು ಬಹಳ ಮೆಚ್ಚುತ್ತಾರೆ, ಅದಕ್ಕೆ ಆರ್ಯ ಹೃದಯ. ತಸ್ಮಿನ್ಯಯೌ ಪರಮಹಂಸ ಮಹಾಮುನೀನಾಂ ಅನ್ವೇಷಣೀಯ ಚರಣ. ಎಲ್ಲ ಪರಮಹಂಸರು ಅವನ ರೂಪವನ್ನು ಹುಡುಕ್ತಾರೆ. ಬೇರೆಯವರಿಂದ ಹುಡುಕಲ್ಪಡುವ ರೂಪ ಇರುವ ದೇವರು ತಾನೇ ಇವರನ್ನು ಹುಡ್ಕೊಂಡು ಬಂದ. ಅನ್ವೇಷಣೀಯ ಚರಣ. ಆಮೇಲೆ ನಿಲಯಾತ್ ಸಹಶ್ರೀ ಲಕ್ಷ್ಮಿಯೊಡಗೂಡಿ ಬಂದ ಅಂತೆ. ತನ್ತ್ವಾಗತಂ ಪ್ರತಿಹೃತೌ ಪೈಕಂ ಸ್ವಪುಂಭಿ ತೇ ಅಚಕ್ಷತ ಅಕ್ಷ ವಿಷಯಂ ಸ್ವಸಮಾಧಿಗಮ್ಯಂ ಹಂಸಶ್ರಿಯೋರ್ವ್ಯಜನಯೋ ಶಿವವಾಯುಲೋಲ ಶುಭ್ರಾತ ಪತ್ರ ಶಶಿಕೇಸರ ಶೀಕರಾಭ್ಯಾಂ. ತಂತ್ವಾಗತಂ ದೇವರು ಬಂದ. ಪ್ರತಿಹೃತೌ ಪೈಕಂ ದೇವರು ಮನೆಗೆ ಬಂದ ಸನಕ ಸನಂದನಾದಿಗಳಿಗೆ ಪೂಜಾ ಸಾಮಗ್ರಿಗಳನ್ನು ಹಿಡ್ಕೊಂಡು ಬಂದ ಅಂತೆ. ಅವನು ಹಿಡ್ಕೊಂಡು ಬಂದ ಅಂದರೆ ಸ್ವಪುಂಭಿಹಿ, ಅವನ ದ್ವಾರಪಾಲಕರು ಕಾಲಿಗೆ ನೀರು ಮತ್ತು ಮಧುಪರ್ಕ ಮೊದಲಾದವುಗಳನ್ನೆಲ್ಲ ತಗೊಂಡು ಬಂದರು. ದೇವರು ಬರ್ತಾ ಇರಬೇಕಾದ್ರೆ ನಂದ ಸುನಂದ ಚಂಡ ಪ್ರಚಂಡ ಕುಮುದ ಕುಮುದಾಕ್ಷ ಇವರೆಲ್ಲರೂ ಕೂಡ ಸಾಮಗ್ರಿಗಳನ್ನು ತಗೊಂಡು ಬಂದ್ರಂತೆ. ದೇವರು ಮನೆಗೆ ಬಂದ ಸನಕ ಸನಂದನಾದಿಗಳನ್ನು ಈ ದ್ರವ್ಯಗಳಿಂದ ಎದುರುಗೊಂಡ. ಹಂಸಶ್ರೀಯೋರ್ ವ್ಯಜನಯೋಹೋ ದೇವರಿಗೆ ಬೀಸಣಿಗೆಯನ್ನು ಬೀಸ್ತಾ ಇದ್ದಾರೆ. ಶಿವವಾಯುಲೋಲ ಶಿಭ್ರಾತಪತ್ರ ಶಶಿಕೇಸರ ಶೀಕರಾಭ್ಯಾಂ. ಬೆಳ್ಳಗಿರುವ ಆ ಚಾಮರ ಶಶಿಕೇಸರ. ಕೇಸರ ಅಂದ್ರೇನು ಅಂತ ಗೊತ್ತಾಗಲ್ಲ ನಮಗೆ. ಕೇಸರ ಅಂತಂದರೆ ಸಿಂಹದ ಸುತ್ತ ಇರುವ ಕೂದಲು ಅಂತ ನಮ್ಮ ತಲೆನಲ್ಲಿ. ಚಂದ್ರನ ಕೂದಲಿನಂತೆ ಇರುವ ಅಂದರೆ ಬಿಳಿಯಾಗಿರೋದು ಅಂತ ಅರ್ಥ ಮಾಡ್ಕೊಂಡ್ಬಿಡ್ತೀವಿ. ಅದಕ್ಕೆ ಮಧ್ವಾಚಾರ್ಯರು ಆ ಭಾಷ್ಯ ಬರೆದರು, ಕೇಸರಾಹ ರಶ್ಮಯ ಅಂತ. ಕೇಸರ ಅಂದ್ರೇನು? ರಶ್ಮಿ, ಚಂದ್ರನಂತೆ ಬೆಳ್ಳಗಿನ ಕಾಂತಿ ಇರುವ. ಶೀಕರಾಂಬುಂ ಅಮೃತದ ಹನಿಯನ್ನು ಸುರಿಸುವ ಚಾಮರದಿಂದ ಬೀಸಲ್ಪಡುವವನಾಗಿ ದೇವರು ಬಂದ ಅಂತೆ. ಹೀಗೆ ಬಂದು ಕೃತ್ಸನ ಪ್ರಸಾದ ಸುಮುಖಂ ಸ್ಪೃಹಣೀಯ ಧಾಮ ಸ್ನೇಹಾವಲೋಕ ಕಲಯ ಹೃದಯ ಸಂಸ್ಪೃಶಂತಂ ಶಾಮೆ ಪೃಥಾವರಸಿ ಶೋಭಿತಯಾ ಶ್ರಿಯಾ ಸ್ವ ಗ್ರೀವಾಮಣಿಂ ಸುಭಗಯಂತಮಿವಾತ್ಮಧೀಷ್ಣ್ಯಂ. ಕೃತ್ಸನ ಪ್ರಸಾದ ಸುಮುಖಂ ದೇವರು ಬಂದದ್ದನ್ನ ಸನಕ ಸನಂದನಾದಿಗಳು ನೋಡಿದರು. ಹೇಗಿದ್ದ ದೇವರು? ಕೃತ್ಸನ ಪ್ರಸಾದ ಸುಮುಖಂ, ತುಂಬು ಒಲುಮೆಯನ್ನು ಸೂಸುವ ಮೋರೆ ದೇವರದ್ದು. ಸ್ಪೃಹಣೀಯ ಧಾಮ, ಒಳ್ಳೆಯ ಕಾಂತಿ. ಸ್ನೇಹಾವಲೋಕ ಕಲಯ ಹೃದಯ ಸಂಸ್ಪೃಶಂತಂ, ಒಲುಮೆ ತುಂಬಿದ ನೋಟದಿಂದ ಅವರ ಮನಸ್ಸನ್ನು ಸಂತಸಗೊಳಿಸುತ್ತಾ ಬಂದ ಅಂತೆ. ದೇವರ ಜೊತೆಗೆ ಲಕ್ಷ್ಮೀದೇವಿ ಇದ್ದಾಳೆ. ಶ್ಯಾಮೇ ಪೃಥಾವುರಸಿ, ನೀಲಿ ಬಣ್ಣದ ಅಗಲವಾದ ಹರವಾದ ಎದೆಯಲ್ಲಿ ಅವಳಿದ್ದಾಳೆ. ಸ್ವಗ್ರೀವಾಮಣಿಂ ಸುಭಗಯಂತಮಿವಾತ್ಮಧೀಷ್ಣ್ಯಂ, ತನ್ನ ಕಂಠಾಭರಣವನ್ನು ಹೊಳೆಯುವಂತೆ ಮಾಡ್ತಾ ದೇವರು ಬಂದ ಅಂತೆ. ಇದರ ಒಂದು ಸೊಬಗನ್ನು ಹೇಳ್ತಾ ಇದ್ದಾರೆ ಆಚಾರ್ಯರು. ಕೌಸ್ತುಭಂ ಬ್ರಹ್ಮಣೋ ರೂಪಂ ಪ್ರಾಣಶ್ಚೂಳಾಮಣಿಸ್ತಥಾ ಇತಿ ಚ. ಕೌಸ್ತುಭ ಅನ್ನೋದು ಬ್ರಹ್ಮದೇವರಿಂದ ಅಭಿಮನ್ಯಮಾನವಾದದ್ದು. ದೇವರು ಕೌಸ್ತುಭವನ್ನು ಹೊತ್ತಿದ್ದಾನೆ ಅಂದರೆ ಬ್ರಹ್ಮದೇವರನ್ನು ಇಲ್ಲಿಟ್ಕೊಂಡಿದ್ದಾನೆ ಅಂತ ಅರ್ಥ. ಆಮೇಲೆ ಚೂಳಾಮಣಿ, ಉದ್ದವಾದ ತನ್ನ ಕೂದಲನ್ನು ಕಟ್ಟಿ ಹಾಕಿರುವ ಚೂಡಾಮಣಿ, ಅದು ಮುಖ್ಯ ಪ್ರಾಣ ಅಭಿಮಾನಿಕವಾದದ್ದು. ದೇವರು ಅವರಿಗೆ ಅವರ ಭಕ್ತಿಗೆ ಮೆಚ್ಚಿ ಅಲ್ಲಿಟ್ಕೊಂಡಿದ್ದಾನೆ ಅಂತ ಅರ್ಥ. ಹೀಗೆ ಈಗಾಯಿತು. ಆತ್ಮಧೀಷ್ಣ್ಯಂ ಅಂದ್ರೆ ಅರ್ಥ ಆಯಿತು. ಬ್ರಹ್ಮನ ನೆಲೆಯಾಗಿರುವ ಗ್ರೀವಾಮಣಿಂ
ಕೌಸ್ತುಭ ಮಣಿಯನ್ನ ಸುಭಗಯಂತಂ ಹೊಳೆಯಿಸುತ್ತಾ ದೇವರು ಬಂದ ಅಂತೆ. ಏಕೆಂದರೆ ಆಭರಣದಿಂದ ದೇವರಿಗೆ ಕಾಂತಿ ಇಲ್ಲ, ಮತ್ತೆ ದೇವರಿಂದ ಆಭರಣಕ್ಕೆ ಮೆರುಗು, ಆ ತರಹದ ದೇವರು ಬಂದ. ಹೀಗೆ ದೇವರು ಬಂದಾಗ ಪೀತಾಂಶುಕಂ ಪೃಥು ನಿತಂಬ ಮಧಿಸ್ಫುರಂತ್ಯ ಕಾಂಚಾಳಿಬಿರ್ ವಿರುತಯ ವನಮಾಲಯ ಚ ವಲ್ಗು ಪ್ರಕೋಷ್ಠ ವಲಯಂ ವಿನತಾ ಸುತಾಂಸೆ ವಿನ್ಯಸ್ತ ಹಸ್ತಮಿತರೇಣ ಧುನಾನಮಬ್ಜಂ. ಪೀತಾಂಶುಕಂ ಹಳದಿ ಬಣ್ಣದ ಬಟ್ಟೆಯುಟ್ಟಿದ್ದಾನೆ ದೇವರು. ಪೃಥು ನಿತಂಬಂ ಚಂದದ ಸೊಂಟ, ಅಧಿಸ್ಫುರಂತ್ಯ ಕಾಂಚ್ಯ ಅದರ ಸುತ್ತಲೂ ಕೂಡ ಡಾಬು ಇದೆ. ಅಳಿಬಿರು ವಿರುತಯ ವನಮಾಲಯಾಚ ಹೆಗಲಿನಿಂದ ಕಾಲಿನವರೆಗೆ ಎಲ್ಲ ಹೂಗಳ ಮಾಲೆ ಇದೆ. ಅಲ್ಲಿ ದುಂಬಿಗಳು ಸುತ್ತಾಡ್ತಾ ಇವೆ. ವಲ್ಗು ಪ್ರಕೋಷ್ಠ ವಲಯಂ ಸುಂದರವಾಗಿರುವ ಉರುಟಾಗಿರುವ ಬಳೆ ಇದೆ. ವಿನತಾ ಸುತಾಂಸೆ ವಿನ್ಯಸ್ತ ಹಸ್ತಂ ಗರುಡನ ಹೆಗಲ ಮೇಲೆ ಒಂದು ಕೈಯನ್ನು ಇಟ್ಟಿದ್ದಾನೆ. ಇತರೇಣ ಧುನಾನಮಬ್ಜಂ ಇನ್ನೊಂದು ಕೈಯಿಂದ ಪದ್ಮವನ್ನು ಆಡಿಸ್ತಾ ಇದ್ದಾನೆ. ಆ ತರಹದ ದೇವರನ್ನು ನೋಡಿದರಂತೆ. ವಿದ್ಯುತ್ ಕ್ಷಿಪನ್ ಮಕರ ಕುಂಡಲ ಮಂಡನಾರ್ಹ ಗಂಡ ಸ್ಥಳೋನ್ನತ ಮುಖಂ ಮಣಿಮತ್ ಕಿರೀಟಂ ದೋರ್ದಂಡ ಷಂಡ ವಿವರೇ ಚರತಾ ಪರಾರ್ಧ್ಯ ಹಾರೇಣ ಕಂಧರ ಗತೇನ ಚ ಕೌಸ್ತುಭೇನ. ವಿದ್ಯುತ್ ಕ್ಷಿಪನ್ ಮಕರ ಕುಂಡಲ ಮಂಡನ ಮಿಂಚನ್ನು ಮೀರಿಸುವಂತಹ ಕಿವಿಯೋಲೆಯ ಸೊಬಗು, ಅದರಿಂದ ನಮಗೆ ತೋರ್ತಾ ಇರುವ ಚಂದದ ಕೆನ್ನೆ ಇರುವ ಮುತ್ತಿನಿಂದ ಕೂಡಿದ ಕಿರೀಟವನ್ನು ಧರಿಸಿರುವ ದೋರ್ದಂಡ ಷಂಡ ವಿವರೇ ಚರತ, ಈ ಕೈಗಳ ನಡುವೆ ಅಂದರೆ ಈ ಕತ್ತಿನಲ್ಲಿ, ಅದು ದೋರ್ದಂಡ ಅಂದರೆ ದೋಹೋ ಅಂತಂದರೆ ಈ ಬಾಹುದಂಡ, ತೋಳಿನ ಮೂಲವನ್ನು ದೋರ್ದಂಡ ಅಂತ ಕರೀತಾರೆ. ಅದು ನಾಲ್ಕಿದೆ, ದೇವರಿಗೆ 4 ಕೈ ಆದ್ದರಿಂದ ಅದರ ನಡುವೆ ಆ ಕೌಸ್ತುಭ ಕಂಗೊಳಿಸ್ತಾ ಇದೆ. ಅತ್ರೋಪಸೃಷ್ಟಮಿತಿ ಚಾಸ್ಮೃತಮಿಂದಿರಾಯಾ ಸ್ವಾನಾಂ ಧಿಯಾ ವಿರಚಿತಂ ಬಹುಸೌಭಗಾಢ್ಯಂ ಮಹ್ಯಂ ಭವಸ್ಯ ಭವತಾಂ ಭಜನೀಯಮಂಗಂ ನೇಮುರ್ನಿರೀಕ್ಷಣ ವಿತೃಪ್ತ ದುಸೋ ಮುದಾಕೈ. ಅತ್ರೋಪಸೃಷ್ಟಮಿತಿ ಚಾಸ್ಮೃತಮಿಂದಿರಾಯಾ, ನಾನು ಈ ಅಂಗವನ್ನು ಪೂರ್ತಿಯಾಗಿ ನೋಡಿದೆ ಅಂತ ಲಕ್ಷ್ಮೀದೇವಿಗೂ ಅನಿಸದ ಮೈಯ ದೇವರು ಬಂದ. ಅಂದರೆ ದೇವರ ಈ ಭಾಗವನ್ನು ಪೂರ್ತಿಯಾಗಿ ನೋಡಿದ್ದೇನೆ, ಮತ್ತೆ ನೋಡುವ ಅಗತ್ಯ ಇಲ್ಲ ಅಂತ ಲಕ್ಷ್ಮಿಗೂ ಅನಿಸಿಲ್ಲ. ಅದನ್ನೇ ಹೇಳಿದರು, ಅತ್ರ ಉಪಸೃಷ್ಟಮಿತಿ ಇಂದಿರಾಯಾ ಅಸ್ಮೃತಂ. ಇಲ್ಲಿ ನೋಡಿದ್ದೇನೆ ಅಂದರೆ ಎಷ್ಟು ನೋಡಿದರೂ ಕೂಡ ಹೊಸ ಹೊಸದನ್ನು ಅವಳು ನೋಡ್ತಾ ಇದ್ದಾಳೆ. ಅಲ್ಲಿರುವ ಗುಣ, ಅಲ್ಲಿರುವ ಸೌಂದರ್ಯ ಎಲ್ಲವನ್ನ ಪ್ರತಿ ದಿವಸ ಅಥವಾ ಪ್ರತಿ ಕ್ಷಣ ಹೊಸದಾಗಿ ಕಾಣ್ತಾ ಇದ್ದಾಳೆ. ಅದಕ್ಕೆ ಹೇಳಿದ್ದು ಅತ್ರ ಉಪಸೃಷ್ಟಮಿತಿ ಇಂದಿರಾಯಾ ಅಸ್ಮೃತಂ ಸ್ವಾನಾಂ ಧಿಯಾ ವಿರಚಿತಂ ಬಹುಸೌಭಗಾಢ್ಯಂ. ತನ್ನವರ ಪ್ರಜ್ಞೆಗೆ ಗೋಚರ ಆಗಿ ಆಮೇಲೆ ಸಾಕ್ಷಾತ್ಕಾರ ಆಗುವ ದೇವರು. ಆ ತರಹದ ಮಹ್ಯಂ, ಬ್ರಹ್ಮದೇವರು ಹೇಳೋದು ನನಗೆ, ನನಗೆ ಅಂದರೆ ಇಲ್ಲಿ ಬ್ರಹ್ಮದೇವರು ಕತೆ ಹೇಳ್ತಾ ಇದ್ದಾರೆ ದೇವತೆಗಳಿಗೆ. ಮಹ್ಯಂ ನನಗೆ, ಭವಸ್ಯ ರುದ್ರನಿಗೆ, ಭವತಾಂ ಎಲೈ ದೇವತೆಗಳೇ ನಿಮಗೂ ಕೂಡ ಧ್ಯೇಯ ರೂಪವಾದ ಆ ಪರಮಾತ್ಮನನ್ನು ಕಂಡು ನವಿತೃಪ್ತ ದೃಶಃ ತಣಿಯದ ಕಣ್ಗಳವರಾಗಿ ನೇಮುಹು ನಮಸ್ಕರಿಸಿದರು. ಅದನ್ನು ಹೇಳಿದ್ದು ಅವಿದ್ಯಮಾನ ಕರಣಂ ವಿದ್ಯಮಾನ ಸ್ಮೃತಿಸ್ತಥಾ ಉಭಯಂ ರಚನಂ ಪ್ರೋಕ್ತಂ ಪೂರ್ವಸಿದ್ಧೇಶು ಚ ಸ್ಮೃತಿ. ವಿದ್ಯಮಾನ ಸ್ಮೃತಿ ಇದ್ದದ್ದನ್ನು ನೆನಪಿಸಿಕೊಂಡು ಹಿಂದೆ ಹೀಗೆ ಇತ್ತು ಅಂತ ನೆನಪಿಸಿಕೊಂಡ್ರೆ ಅದು ರಚನ. ನೆನಪಿಸಿಕೊಳ್ಳದೇ ಇರೋದು
ನೆನಪಿಸಿಕೊಂಡದ್ದು ಸ್ಮೃತಿ. ಅಸ್ಮೃತಂ, ಲಕ್ಷ್ಮೀದೇವಿಗೆ ಪೂರ್ತಿಯಾಗಿ ಇದಮಿತ್ತಂ ಅಂತ ಗೋಚರ ಆಗೋದಿಲ್ಲ. ಇದು ಶಬ್ದ ನಿರ್ಣಯದಲ್ಲಿ ಈ ಶಬ್ದಕ್ಕೆ ಈ ಅರ್ಥ ಇದೆ, ಅದರಿಂದಾಗಿ ನಾನು ಈ ರೀತಿ ಹೇಳಿದೆ. ತಸ್ಯಾರವಿಂದ ನಯನಸ್ಯ ಪದಾರವಿಂದಂ ಕಿಂಜಲ್ಕ ಮಿಶ್ರ ತುಳಸೀ ಮಕರಂದ ವಾಯು ಅಂತರ್ಗತ ಸ್ವವಿವರೇಣ ಚಕಾರತೆ ಚಾಂ ಸಂಕ್ಷೋಭಂ ಅಕ್ಷರಜುಷಾಮಪಿ ಚಿತ್ತ ತನ್ವೋ. ತಸ್ಯ ಅರವಿಂದ ನಯನಸ್ಯ, ಆ ದೇವರು ಬಂದಾಗ ಅಗಲವಾದ ಕಣ್ಗಳಿರುವ ಆ ದೇವರ ಪದಾರವಿಂದ ಕಿಂಜಲ್ಕ ಮಿಶ್ರ ತುಳಸಿ ಮಕರಂದ ವಾಯು, ದೇವರ ಅಡಿಗಳಲ್ಲಿರುವ ಆ ಧೂಳನ್ನು ಮತ್ತೆ ಅಲ್ಲಿರುವ ತುಳಸಿಯನ್ನು, ಅದರ ಪರಿಮಳವನ್ನು ಗಾಳಿ ತೆಗೆದುಕೊಂಡು ಬಂದು ಅವರ ಸನಕ ಸನಂದನಾದಿಗಳ ಮೂಗಿಗೆ ತಾಗಿಸಿತು. ಅದರಿಂದ ಶಾಂತವಾಯಿತು. ಅಕ್ಷರಜುಷಾಮಪಿ ಚಿತ್ತತನ್ವೋಹ ಸಂಕ್ಷೋಭಂ, ದೇವರನ್ನು ನಿರಂತರ ನೋಡ್ತಾ ಇರುವವರಿಗೂ ಕೂಡ ಮನಸ್ಸಿನಲ್ಲಿ ವಿಚಿತ್ರವಾದ ಹೊಸದಾದ ಆನಂದವನ್ನು ಉಂಟು ಮಾಡುವ ಆ ಪರಮಾತ್ಮನ ರೂಪ. ಪ್ರತಿ ದಿವಸ ನೋಡ್ತಾ ಇರುವವರಿಗೂ ಕೂಡ ದೇವರ ಮೈಯಿಂದ ಬಂದ ಕಂಪು, ದೇವರ ಮೈಯಿಂದ ಬಂದ ಪರಿಮಳ ಮೂಗಿನ ಮೂಲಕ ಹೊಕ್ಕು ಹೃದಯದಲ್ಲಿ ಸಂತಸದ ಅಲೆಯನ್ನು ಎಬ್ಬಿಸುತ್ತೆ. ಅಂತಹ ದೇವರ ಮೂರ್ತಿಯನ್ನು ಇವರು ನೋಡಿದರು. ತೇವಾ ಅಮುಷ್ಯ ವದನಾಸಿತ ಪದ್ಮಕೋಶ ಮುದ್ವೀಕ್ಷ ಸುಂದರ ತರಾಧರ ಮಂದಹಾತಂ ಲಬ್ಧಾಚಿಚ ಪುನರವೇಕ್ಷ್ಯ ತದಂಗ್ರಿ ತದೀಯಮಂಗ್ರಿ ದ್ವಂದ್ವಂ ನಕಾರುಣ ಮಣಿಶ್ರಯಣಂ ನಿದತ್ಯು. ತೇವಾ ಅಮುಷ್ಯ, ಆ ದೇವರ ಮೋರೆಯನ್ನು ನೋಡಿದರು. ವದನಾಸಿತ ಪದ್ಮಕೋಶಂ, ದೇವರ ಮುಖಕಮಲವನ್ನು ನೋಡಿದರು. ಸುಂದರ ತರಾಧರ ಕುಂದಹಾಸಂ, ಚಂದದ ತುಟಿಯಿಂದ ಬಂದಿರುವ ಆ ಬೆಟ್ಟದ ಮಲ್ಲಿಗೆಯಂತೆ ಬೆಳ್ಳಗಿರುವ ನಗೆಯನ್ನು ಕಂಡರಂತೆ. ಲಬ್ಧಾಶಿಷಃ, ಅವರ ಮನೋರಥ ಪೂರ್ತಿಯಾಯಿತು. ದೇವರ ಅಡಿಗಳನ್ನು ನೋಡಿ ಚಿಂತಿಸಿದರು. ಪುಂಸಾಂ ಗತಿಂ ಮೃಗಯತಾಮಿಹ ಯೋಗ ಮಾರ್ಗೈರ್ಧ್ಯಾನಾಸ್ಪದಂ ಬಹುಮತಂ ನಯನಾಭಿರಾಮಂ ತೇ ತದ್ವಪುರ್ದಶಯಾನಂ ತೇ ತದ್ವಪುಃ ದರ್ಶಯಾನಂ ಅನನ್ಯ ಸಿದ್ಧೈರೌತ್ಪತ್ತಿಕೈ ಸಮಗೃಣನ್ ಯುತಮಷ್ಟಭೋಗೈ. ದೇವರನ್ನ ಚಿಂತನೆ ಮಾಡುವವರಿಗೆ ಅಷ್ಟಸಿದ್ಧಿಗಳನ್ನು ಕೊಡುವಂತಹ ರೂಪ, ಕಣ್ಣಿಗೆ ತಂಪನ್ನೀಯುವಂತಹ ರೂಪ, ಆ ತರಹದ ದೇವರನ್ನ ಅವರೆಲ್ಲ ನೋಡಿದರು. ದೇವರೇ ಕೃಪೆಯಿಂದ ತನ್ನ ರೂಪವನ್ನು ಅವರಿಗೆ ತೋರಿಸಿದ್ದು. ತೋರಿಸಿದ ಮೇಲೆ ದೇವರನ್ನ ಅವರು ಪ್ರಾರ್ಥನೆ ಮಾಡಿದರು. ಯೋಂತರ್ಹಿತೋ ಹೃದಿಗತೋಪಿ ದುರಾತ್ಮನಾಂ ತ್ವಂ ಅದ್ಯೈಷನೋ ನಯನ ಮೂಲಮನಂತರಾಧಾ ಯರ್ಹೇವ ಕರ್ಣವಿವರೇಣ ಗುಹಾಂ ಗತೋನಃ ಪಿತ್ರಾನುವರ್ಣಿತರಹೋ ಭವದುದ್ಭವೇನ. ಯೋಂತರ್ಹಿತೋ ಹೃದಿಗತೋಪಿ, ಯಾರ ಮನಸ್ಸು ಪಕ್ವ ಆಗಿರೋದಿಲ್ಲ, ಅವರ ಒಳಗಡೆಯೇ ಇದ್ದರೂ ದೇವರು ಅವರಿಗೆ ಕಾಣುವುದಿಲ್ಲ. ದೇವರೇ, ಅಂತಹ ಅನಂತ ಬಲವಿರುವ ನೀನು ನಹ ಅದ್ಯ ಯೇಷಿ, ನಮ್ಮ ಬಳಿಗೆ ಇವತ್ತು ಬಂದಿದ್ದೀಯ. ಕರ್ಣವಿವರೇಣ ಹೃದಾಂ ಗುಹಾಂಗತಃ, ಕಿವಿಯ ಮೂಲಕ ನಮ್ಮ ಹೃದಯದಲ್ಲಿ ನೆಲೆ ನಿಂತಿದ್ದಿ. ನಮ್ಮ ತಂದೆಯಾದ ಬ್ರಹ್ಮದೇವರು ನಿನ್ನ ಬಗೆಗೆ ಹೇಳಿದ್ದಾರೆ, ಅದನ್ನು ನಾವು ಅನುಸಂಧಾನ ಮಾಡ್ತಾ ಇದ್ದೇವೆ. ನಮ್ಮ ತಂದೆಯಾದ ಬ್ರಹ್ಮದೇವರು ಕೂಡ ನಿನ್ನಿಂದಲೇ ಹುಟ್ಟಿದವರು. ಭವದುದ್ಭವೇನ ಪಿತ್ರಾ ಅನುವರ್ಣಿತ ರಹಃ ತನ್ ತ್ವಾಂ ವಿದಾಮ ಭಗವನ್ ಪರಮಾತ್ಮ ತತ್ವಂ ಸತ್ವೇನ ತಂ ಪ್ರತಿರತಂ ರಚಯಂತ ಮೇಚಾಂ ಯತ್ತೇನು ಭಾವ ವಿದಿತೈರ್ದೃಢಭಕ್ತಿ ಯೋಗೈ ಹೃದ್ಗ್ರಂಥಯ ಹೃದಯ ವಿದುರ್ಮುನಯೋ ವಿರಾಗಾ. ದೇವರೇ, ನಿನ್ನನ್ನೇ ನಾವು ನೋಡ್ತಾ ಇದ್ದೇವೆ.
ಸತ್ವೇನ ಸಂಪ್ರತಿರತಿಂ ರಚಯಂತ ಮೇತಾಂ. ಸತ್ವಗುಣದ ಮೂಲಕ ಎಲ್ಲ ಸಜ್ಜನರಿಗೆ ಅರಿವನ್ನಿತ್ತು. ಆ ಅರಿವು ಪಕ್ವವಾಗಿ ಧ್ಯಾನವನ್ನಾಗಿ ಮಾಡಿ ಆನಂದವನ್ನು ನೀಡುತ್ತಾ ಇದ್ದೀಯಲ್ಲ, ಅಂತಹ ನಿನಗೆ ನಮ್ಮ ನಮಸ್ಕಾರ. ಸತ್ವೇನ ಸಂಪ್ರತಿರತಿಂ ರಚಯಂತಮೇಷಾಂ. ಇಂತಹ ನಿನ್ನನ್ನು ವಿರಾಗಾ ಮುನಯ, ವಿರಕ್ತರಾದ ಋಷಿಗಳು ತಿಳಿದಿದ್ದಾರೆ. ನಾತ್ಯಂತಿಕಂ ವಿಗಣಯಂತ್ಯಪಿತೆ ಪ್ರಸಾದಂ ಕಿಂಚಾನ್ಯದರ್ಪಿತ ಭಯಂ ಧ್ರುವ ಉನ್ನಯೈಸ್ತೆ. ಏಂಗತ್ವದಂಗ್ರಿ ಶರಣಾ ಭವತಃ ಕಥಾಯಾಃ ತೀರ್ಥನ್ಯ ಕೀರ್ತ ಯಶಸಃ ಕುಶಲಾ ರಸಜ್ಞಾಃ. ದೇವರೇ, ನಿನ್ನ ಕಣ್ಣೋಟದಿಂದ ಧರ್ಮ, ಅರ್ಥ, ಕಾಮ, ಮೋಕ್ಷ ಈ ಎಲ್ಲ ಪುರುಷಾರ್ಥಗಳೂ ಸಿದ್ಧಿಸತ್ತೆ. ನಿನ್ನ ಕುಡಿ ಹುಬ್ಬ ಕುಣಿತದಿಂದ ಭ್ರುವ ಉನ್ನಯೈಹಿ, ನೀನು ಹುಬ್ಬನ್ನು ಒಮ್ಮೆ ಮೇಲೆತ್ತಿದರೆ ಸಾಕು, ಅವರಿಗೆ ಬೇಕಾದದ್ದು ಸಿಗತ್ತೆ. ಆದರೆ ನಿನ್ನ ಅನುಗ್ರಹ ಯಾರಿಗೆ ಬೇಕು? ಈ ಧ್ವನಿ, ನಿನ್ನ ಅನುಗ್ರಹ ಯಾರಿಗೆ ಬೇಕು? ನಿನ್ನ ಕಥೆಯಲ್ಲಿ ಆನಂದದಿಂದ ರತರಾಗುವ ಅವಕಾಶ ಸಾಕು. ಏನು ಹೀಗಂದರೆ ದೇವರನ್ನು ಪ್ರೀತಿಸೋದೇನೋ ಸರಿ, ದೇವರೇ ನಿನ್ನ ಅನುಗ್ರಹ ಯಾಕೆ ಬೇಕು? ನಿನ್ನ ಕಥೆಯಲ್ಲಿ ನಾವು ತೃಪ್ತರಾಗಿರ್ತೇವೆ, ಅಷ್ಟು ಸಾಕು ಅಂದ್ರೆ ಏನು? ಅದಕ್ಕೆ ಆಚಾರ್ಯರು ಹೇಳಿದ್ರು, ಭಕ್ತಿಜ್ಞಾನ ಪರೀಪಾಕಾತ್ ಕಿಂಚಿತ್ ಪೂರ್ವಂಚ ಮುಚ್ಯತೆ ದರ್ಶನೇನ ಹರೇಸ್ತತ್ರ ನಾನಂದ ಪೂರ್ಣತಾಮ್ರಜಯ ರೀತಿ ಬ್ರಹ್ಮತರ್ಕೆ. ಯಾರಿಗೆ ಹೇಳಿದ್ದು ಅಂತಂದರೆ, ದೇವರ ದರ್ಶನ ಆಗಿ ಕೆಲವೊಬ್ಬರು ಮುಕ್ತರಾಗ್ಬಿಡ್ತಾರೆ. ದೇವರ ದರ್ಶನ ಆದ ಕೂಡಲೇ ಅದನ್ನೇ ಕೇಳ್ಬಿಡ್ತಾರೆ, ಮುಕ್ತರಾಗೋದೇ ಸೀದಾ. ಅಂಥವ್ರಿಗೆ ಹೇಳಿದ್ದು. ಇಲ್ಲ, ನೀನು ಯಾವಾಗ ಕೊಡ್ತೀಯೋ ಆವಾಗ, ನೀನು ಮುಕ್ತಿ ಕೊಡದೆ ಹೋದರೂ ಪರವಾಗಿಲ್ಲ, ನಿನ್ನನ್ನು ನೋಡ್ಕೊಂಡಿರ್ತೇವೆ ಅಂತಾರಲ್ಲ, ಅವ್ರಿಗೆ ಹೆಚ್ಚಿನ ಮುಕ್ತಿ. ಆ ಅಭಿಪ್ರಾಯದಲ್ಲಿ ಹೇಳಿದ್ದವರು. ನಿನ್ನ ಕುಡಿ ಹುಬ್ಬ ಕುಣಿತದಿಂದ ಮುಕ್ತಿಯನ್ನೇ ಕೊಡಬಲ್ಲೆಯಾದರೂ ಕೂಡ ಅದಕ್ಕಿಂತ ಹೆಚ್ಚಿನ ಅನುಗ್ರಹವನ್ನು ಬಯಸ್ತಾರೆ ಅಂತ ಅರ್ಥ. ನಾತ್ಯಂತಿಕಂ ವಿಗಣಯಂತ್ಯಪಿತೆ ಪ್ರಸಾದಂ ಅಂದರೆ ಆ ರೀತಿ ಅರ್ಥ, ಬೇರೆ ಅಲ್ಲ. ಅತಃ ಅನಪೇಕ್ಷಾಣಾಂ ಆನಂದೋದ್ರೇಕೋ ಮೋಕ್ಷೇಚ್ಛುಭ್ಯ. ಏನನ್ನೂ ಬಯಸದವರಿಗೆ ಹೆಚ್ಚು ಆನಂದ, ಕೇವಲ ಮೋಕ್ಷವನ್ನು ಬಯಸುವವರಿಗಿಂತ. ಮೋಕ್ಷ ಆಗ್ಬಿಡ್ಬೇಕು ಅಂತ ಬಯಸ್ತಾರೆ ಕೆಲವರು. ಸಂಸಾರದ ಸಾಗರದಲ್ಲಿ ನೊಂದಿದ್ದೇನೆ, ಮೋಕ್ಷ ಆಗ್ಬಿಡ್ಬೇಕು ಅಂತ. ಅಷ್ಟು ಅವಸರ ಪಡಬೇಡಿ. ದೇವರೇ, ನೀನು ಯಾವಾಗ ಕೊಡ್ತೀಯೋ, ಏನು ಕೊಡ್ತೀಯೋ ಅದು ಅವಾಗ ಕೊಡ್ರಪ್ಪ. ನನಗೆ ನಿನ್ನ ಕಥೆಯ ಅರಿವು, ನಿನ್ನ ಕಥೆಯಿಂದ ಆನಂದ, ಈ ಎರಡು ಸಾಕು, ಮತ್ತಿನ್ನೇನೂ ಬೇಡ. ತೇಷಾಂ ಪರಿಪಾಕತ ಪೂರ್ವಂ ಬ್ರಹ್ಮದೃಷ್ಟ್ಯಾ ಮುಕ್ತಿ ಪ್ರಾಪ್ತೇ ಮುಮುಕ್ಷೋ ಕೇವಲಂ ಭಕ್ತೋ ಮುಕ್ತಾವಪಿ ಸುಖೀ ಭವೇತ್. ಮುಕ್ತಿಯನ್ನು ಹೊಂದಲು ಬಯಸುವವನಿಗಿಂತ ಕೇವಲ ಭಕ್ತ ಮುಮುಕ್ಷುಗಿಂತ ಸುಖವಾಗಿರ್ತಾನಂತೆ. ಅಂದರೆ ಮುಕ್ತಿಯ ಬಯಕೆ ಅನ್ನೋದು ಅಂತಿಮ ಅಲ್ಲ, ದೇವರ ಪ್ರೀತಿ ಅನ್ನೋದು ನಮಗೆ ಇಂಪಾರ್ಟೆಂಟು. ಅದಕ್ಕೆ ಕಾತರಿಸಬೇಕಷ್ಟೇ ವಿನಃ ಬೇರೆ ಅಲ್ಲ. ಇಷ್ಟು ಹೇಳಿ ಅವರು ಕೇಳ್ತಾರೆ, ಕಾಮಂ ಭವೇಮ ವ್ರಜನೈರ್ ನಿರಯೇಶು ನಷ್ಟಾಶ್ಚೇತೋ ಅಳಿವತ್ ಯದಿಹತೆ ಪದಯೋ ರಮೇತ ವಾಚಸ್ತು ನಸ್ತುಳಸಿವದ್ಯದಿತೇಂಗ್ರಿಚೋಭಾಹ ಪೂರ್ಯೇತತೆ ಗುಣಗಣೈ ಯದಿ ಕರ್ಣರಂಧ್ರ. ಸ್ವಾಮಿ, ನಾವು ಮಾಡಿದ ತಪ್ಪಿನಿಂದ ನರಕದಲ್ಲಾದರೂ ಬೀಳೋಣ. ನರಕದಲ್ಲಿ ಬಿದ್ದರೂ ನಮಗೆ ಯಾವ ಹಿಂಸೆಯೂ ಇಲ್ಲ. ನರಕದಲ್ಲಿಯೂ ಬೀಳಲಿಕ್ಕೆ ತಯಾರು ನೀನು ಹೇಳಿದ್ರೆ. ಚೇತೋಳಿವದ್ ಯದಿಹಿತೆ ಪದಯೋ ರಮೇತ. ನಮ್ಮ ಮನಸ್ಸು ದುಂಬಿಯಂತೆ ನಿನ್ನ ಅಡಿಗಳಲ್ಲಿದ್ದರೆ ಸಾಕು. ವಾಚಸ್ತುನ ತುಳಸಿವದ್ ಯದಿತೇಂಗ್ರಿಚೋಭಾಹ. ನಮ್ಮ ಮಾತಿನ ತುಂಬ ನಿನ್ನ ಅಡಿದಾವರೆಗಳ ನೆನಪು ತುಂಬಿರಬೇಕು. ಈಗ ನಿನ್ನ ಅಡಿಗಳಲ್ಲಿರುವ ತುಳಸಿಯ ಹಾಗೆ ನಮ್ಮ ಮಾತು ಪರಿಮಳ ಬೀರಬೇಕು, ನಮ್ಮ ಮಾತೇ ಪರಿಮಳ ಆಗಬೇಕು ಅಂತ. ಇದನ್ನು ಮೊದಲು ಪ್ರಯೋಗ ಮಾಡಿದವರು ನಾರಾಯಣ ಪಂಡಿತಾಚಾರ್ಯರು. ಸಂಗ್ರಹ ರಾಮಾಯಣದಲ್ಲಿ ವಚ ಪರಿಮಳೋ ಜಜ್ಞೆ ಅಂತ ಹೇಳ್ತಾರೆ. ಮಾತು ಎಂಬ ಕಂಪು ಹರಡಿತು. ಆಮೇಲೆ
ರಾಘವೇಂದ್ರ ಸ್ವಾಮಿಗಳು ಅವರ ಒಂದು ಗ್ರಂಥಕ್ಕೆ ಪರಿಮಳ ಅಂತ, ಅದು ಮಾತು ತಾನೆ, ಗ್ರಂಥ ಅಂದರೆ ಮಾತು ತಾನೆ, ಅವರ ಗ್ರಂಥಕ್ಕೆ ಪರಿಮಳ ಅಂತ ಹೆಸರಿಟ್ರು. ಅದು ಮೊದಲು ಪ್ರಯೋಗ ಮಾಡಿದ್ದು ಸನಕಾದಿಗಳು, ವೇದವ್ಯಾಸರು ದಾಖಲೆ ಮಾಡಿದ್ರು, ಆಮೇಲೆ ನಾರಾಯಣ ಪಂಡಿತಾಚಾರ್ಯರು, ಆಮೇಲೆ ಯಾರು, ರಾಘವೇಂದ್ರ ಸ್ವಾಮಿಗಳು. ಪೂರ್ಯೇತತೆ ಗುಣಗಣೈರಿ ಅಧಿಕರಣರಂಧ್ರ. ನಮ್ಮ ಕಿವಿಗೆ ಸೀಸ ಬಿದ್ದರೂ ಕೂಡ ನಿನ್ನ ನಾಮಸ್ಮರಣೆ ಕಿವಿಗಳ ತುಂಬ ತುಂಬಿರಬೇಕು ಅಂತಂದರು. ಅದರ ಭಾವವನ್ನು ಆಚಾರ್ಯರು ಹೇಳ್ತಾ ಇದ್ದಾರೆ. ಯಾವತ್ ಪರಮ ಭಕ್ತೈಸ್ತು ಭುಜ್ಯತೆ ದುಃಖ ಮುದ್ಬಣಂ ತಾವನ್ಮುಕ್ತೋ ಸುಖೋದ್ರೇಕ ತತ್ರ ಚೇದ್ ಭಕ್ತಿ ವರ್ಧನಂ ಇತಿ ಚ. ಅದು ಎಲ್ಲ ಭಕ್ತರು ಕೇಳ್ಕೊಳ್ಳೋದು ಅಂತ ಒಂದು ಪ್ರಮೇಯ ರಹಸ್ಯವನ್ನು ಹೇಳ್ತಾ ಇದ್ದಾರೆ. ನೋಡಿ, ಪರಮ ಭಕ್ತರು ಉತ್ಕಟವಾದ ದುಃಖವನ್ನು ಅನುಭವಿಸುವಾಗಲೂ ದೇವರ ಬಗ್ಗೆ ನೆನಪಿದ್ರೆ ಅವರಿಗೆ ಮುಕ್ತಿಯಲ್ಲಿ ಸುಖೋದ್ರೇಕ ಆಗತ್ತೆ. ಆದ್ದರಿಂದಾಗಿ ಎಲ್ಲ ಭಕ್ತರು ಕೂಡ ಇಲ್ಲಿ ಕಷ್ಟ ಕೊಡು, ನಿನ್ನ ಭಕ್ತಿ ಇರಲಿ ಅಂತ ಕೇಳ್ತಾರೆ ಅಂತ. ಕಷ್ಟದಲ್ಲಿಯೂ ದೇವರನ್ನು ಮರಿಬಾರದು. ಎಂಥದೇ ಕಷ್ಟ ಬರಲಿ ದೇವರನ್ನು ಮರಿಬಾರದು. ಅದನ್ನು, ಆ ತೀವ್ರತೆಯನ್ನು ಅರ್ಥ ಮಾಡ್ಕೊಳ್ಬೇಕು. ಆ ತೀವ್ರತೆಗೆ ಅನುಗುಣವಾಗಿ ದೇವರು ಮುಕ್ತಿಯಲ್ಲಿ ಸುಖವನ್ನು ಕೊಡ್ತಾನೆ. ಪ್ರಾದುಶ್ಚಕರ್ಥ ಯದಿದಂ ಪುರುಹೂತ ರೂಪಂ ತೇನೇಶ ನಿರ್ವೃತ್ತಿ ಮವಾಪುರಲಂ ದೃಚೋನಃ ತಸ್ಮಾ ಇದಂ ಭಗವತೆ ನಮ ಉದ್ವಿಧೇಮ ಯೋನಾತ್ಮನಾಂ ದುರುದಯೋ ಭಗವಾನ್ ಪ್ರತೀತಃ. ಯಾರ ಮನಸ್ಸು ನೆಟ್ಟಗೆ ಇರುವುದಿಲ್ಲ ಅವರಿಗೆ ತೋರದ ದೇವರೇ ನಮಗೆ ನೀನು ತೋರಿಕೊಂಡಿದ್ದೀಯ, ನಮ್ಮ ಕಣ್ಣುಗಳು ಸುಖಪೂರ್ಣವಾದವು, ಅಂತಹ ನಿನಗೆ ಇದೋ ನಮಸ್ಕಾರ ಅಂತ ಸನಕಾದಿಗಳು ಹೇಳಿದರು ಅನ್ನುವಲ್ಲಿಗೆ ತೃತೀಯ ಸ್ಕಂಧೆ ಷೋಡಶೋಧ್ಯಾಯ. 3ನೇ ಸ್ಕಂಧದಲ್ಲಿ 16ನೇ ಅಧ್ಯಾಯ. ಇತಿ ತದ್ಗೃಣತಾಂ ತೇಚಾಂ ಮುನೀನಾಂ ಯೋಗಧರ್ಮಿಣಾಂ ಪ್ರತಿನಂದ್ಯ ಜಗಾದೇದಾಂ ವಿಕುಂಠ ನಿಲಯೋ ವಿಭು. ಈ ರೀತಿಯಾಗಿ ಅವರು ಹೇಳುವಾಗ ಅವರ ಮಾತನ್ನು ಕೇಳಿ ಸಂತೋಷಪಟ್ಟು ದೇವರು ಹೇಳಿದನಂತೆ, ಭಗವಾನುವಾಚ ಏತೌ ವೈ ಪಾರ್ಷದೌ ಮಹ್ಯಂ ಜಯೋ ವಿಜಯ ಏವ ಚ ಕದರ್ಥೀಕೃತ್ಯ ಮಾಂ ಯದ್ವೋ ಬಹ್ವಧತ್ತಾಂ ಅತಿಕ್ರಮಂ. ಸನಕಾದಿಗಳೇ, ಇವರು ನನ್ನ ದ್ವಾರಪಾಲಕರು, ಜಯ ಮತ್ತು ವಿಜಯ ಅಂತ. ಇವರು ನಿಮ್ಮನ್ನೆಲ್ಲ ತಿರಸ್ಕಾರ ಮಾಡಿದ್ದು ನನ್ನನ್ನೇ. ಯಸ್ತ್ವೇತಯೋರ್ಧೃತೋ ದಂಡಃ ಭವದ್ಭಿಃ ಮಾಂ ಅನುವ್ರತೈಃ ಸಯೇವ ಅನುಮತೋಸ್ಮಾಭಿಃ ಮುನಯೋ ದೇವಹೇಳನಾಥ್. ನೀವು ಇವರಿಗೆ ಕೊಟ್ಟ ಶಿಕ್ಷೆಯನ್ನು ನಾನು ಅನುಮೋದನೆ ಮಾಡ್ತಾ ಇದ್ದೇನೆ. ಯಾಕೆಂದರೆ ದೇವತಾ ಹೇಳನ ಅನ್ನೋದು ಅತ್ಯಂತ ಅಪರಾಧ. ದೇವತಾ ಹೇಳನ ಮಾಡಬಾರದು. ತದ್ವಪ್ರಸಾದಯಾಮ್ಯದ್ಯ ಬ್ರಹ್ಮದೈವಂ ಪರಂಹಿಮೆ ತದ್ಧೇವ ಆತ್ಮಕೃತಂ ಮನ್ಯೆ ಯತ್ ಸ್ವಪುಂಭಿರಸತ್ಕೃತಾಹ. ಅದರಿಂದ ನಿಮ್ಮ ಬಳಿ ನಾನು ಕ್ಷಮೆ ಕೇಳ್ತೇನೆ ಎಂದ ದೇವರು. ಬ್ರಹ್ಮದೈವಂ ಪರಂಹಿಮೆ, ಜ್ಞಾನಿಗಳು ನನ್ನ ದೈವ. ತದ್ಧೇವ ಆತ್ಮಕೃತಂ ಮನ್ಯೆ, ನನ್ನ ಸೇವಕರು ಮಾಡಿದ್ದು ನಾನು ಮಾಡಿದ ಹಾಗೆ. ಯನ್ನಾಮಾನಿತ ಗೃಹ್ಣಾತಿ ಲೋಕೋ ಭೃತ್ಯೇ ಕೃತಾಗತಿ ಸೋಸಾಧುವಾದಸ್ತತ್ಕೀರ್ತಿಂ ಹಂತಿ ತ್ವಚಮಿವಾಮಯ. ಅದಕ್ಕಾಗಿ ಒಬ್ಬ ಕೆಲಸದವನು ತಪ್ಪು ಮಾಡಿದರೆ ಸ್ವಾಮಿಯ ಹೆಸರನ್ನು ಹೇಳ್ತಾರೆ, ಅವನು ಮಾಡಿದ್ದು ಅದು ಅಂತ. ಯಾಕೆಂದರೆ ಕೆಲಸದವನ ತಪ್ಪಿಗೆ ಮಾಲೀಕ ಹೊಣೆ. ಯಸ್ಯಾಮೃತಾಮಲೇಶ ಶ್ರವಣಾವಗಾಹ ಸದ್ಯ ಪುನಾತಿ ಜಗದಾಶ್ವಪಚಂ ವಿಕುಂಠಃ ಸೋಹಂ ಭವದ್ಯ ಉಪಲಬ್ಧ ಸುತೀರ್ಥ ಕೀರ್ತಿ ಛಿಂದ್ಯಾಂ ಸ್ವಬಾಹುಮಪಿ ವ ಪ್ರತಿಕೂಲ ವೃತ್ತಿಂ. ಯಾರ ನಿರ್ಮಲವಾದ ನಾಮ
ಈ ಕಿವಿಯ ಮೂಲಕ ಹೋಗಿ ಹೃದಯವನ್ನು ತೊಳೆದು ಎಲ್ಲರನ್ನ ದೋಷಗಳಿಂದ ದೂರ ಮಾಡುತ್ತೋ ಅಂತಹ ನಾನು ಅಕಸ್ಮಾತ್ ನನ್ನ ಕೈಗಳಿಂದ ನಿಮ್ಮ ಬಗೆಗೆ ತಪ್ಪು ಮಾಡಿದರೆ ಇದನ್ನು ಕತ್ತರಿಸ್ಕೊಂಡ್ಬಿಡ್ತೇನೆ, ನನ್ನ ತೋಳುಗಳನ್ನೇ ಕತ್ತರಿಸ್ಕೊಂಡ್ಬಿಡ್ತೇನೆ ಎಂದ ದೇವರು. ಯತ್ ಸೇವಯ ಚರಣ ಪದ್ಮ ಪವಿತ್ರ ರೇಣೋ ಸದ್ಯ ಕ್ಷತಾಖಿಲಮಲಂ ಪ್ರತಿಲಬ್ಧಶೀಲಂ ನ ಶ್ರೀ ವಿರಕ್ತ್ಯಮಪಿಮಾಂ ವಿಜಹಾತಿ ಯಸ್ಯಾಹ ಪ್ರೇಕ್ಷಾ ಲವಾರ್ಥಮಿತರತ್ ನಿಯಮೋರ್ಹತೆ ಮತ್. ಲಕ್ಷ್ಮೀದೇವಿ ನನ್ನನ್ನು ಉತ್ಕಟವಾಗಿ ಪ್ರೀತಿಸ್ತಾಳೆ. ಆ ಲಕ್ಷ್ಮಿಯ ಒಲುಮೆಗಾಗಿ ಎಲ್ಲರೂ ಕೂಡ ಎಲ್ಲವನ್ನ ತ್ಯಾಗ ಮಾಡ್ತಾರೆ. ಅಂತಹ ಲಕ್ಷ್ಮಿಯೂ ಕೂಡ ನನಗಾಗಿ ಎಲ್ಲವನ್ನ ತ್ಯಾಗ ಮಾಡ್ತಾಳೆ. ಅಂತಹ ಸೌಭಾಗ್ಯ ನನಗೆ ಯಾಕೆ ಬಂದದ್ದು ಅಂತಂದರೆ ಬ್ರಾಹ್ಮಣರ ಪಾದಧೂಳಿಯನ್ನು ಧರಿಸಿದ್ದರಿಂದ. ಇದು ದೇವರ ಸ್ಟೇಟ್ಮೆಂಟ್. ಇಲ್ಲಿ ಎರಡು, ನಿಮಗೆ ವಿರುದ್ಧವಾಗಿ ನಡೆಯುವ ನನ್ನ ತೋಳುಗಳನ್ನು ಬೇಕಾದರೂ ಕತ್ತರಿಸಿ ಚಲ್ತೇನೆ ಎಂದ ದೇವರು. ಲಕ್ಷ್ಮೀದೇವಿಯ ಪ್ರೀತಿ ನನಗೆ ಸಿಕ್ಕಿರೋದು ನಿಮ್ಮ ಅನುಗ್ರಹದಿಂದ. ಈ ಎರಡು. ಇದಕ್ಕೆ ಆಚಾರ್ಯರು ಭಾಷ್ಯ ಬರೀತಾರೆ. ಸರ್ವೋತ್ತಮೋಪಿ ಭಗವಾನ್ ವಿಪ್ರಾದೇ ಪೂಜನಾಯತು ಗುಣಲಬ್ಧಿಂ ತಥೋ ಬ್ರೂತೆ ನಿತ್ಯಪೂರ್ಣ ಗುಣೋಪಿ ಸನ್. ದೇವರು ಸರ್ವೋತ್ತಮ, ಆದರೆ ಬ್ರಾಹ್ಮಣರನ್ನು ವಿಶೇಷತಃ ಜ್ಞಾನಿಗಳನ್ನು ಪೂಜಿಸಬೇಕು ಅನ್ನುವ ಒಂದೇ ಒಂದು ಕಾರಣದಿಂದ ನನ್ನ ಎಲ್ಲ ಗುಣಗಳು ಕೂಡ ನಿಮ್ಮಿಂದ ಆಗಿದ್ದು ಅಂತ ಹೇಳ್ತಾನೆ. ಇದರ ಅಭಿಪ್ರಾಯ ಬ್ರಾಹ್ಮಣರ ಸೇವೆ ಮಾಡಿದ ಮೇಲೆ ಅವನಿಗೆ ಗುಣಗಳು ಬಂದದ್ದು ಅಂತ ಅರ್ಥ ಅಲ್ಲ. ನಮಗೆ ಅದು ಬೋಧನೆ, ಜ್ಞಾನಿಗಳನ್ನು ಸೇವಿಸಿ ಅಂತ. ಬ್ರೂಯುಶ್ಚಾನ್ಯೇ ಕ್ವಚಿತ್ತತ್ತು ತದುಕ್ತೇರನುಸಾರತಃ ಉಪಾದತ್ತೇ ವರಾಂಶ್ಚಾಪಿ ಲೋಕಾನಾಂ ಮೋಹನಾಯವಾ. ಕೆಲವೊಮ್ಮೆ ಅವರಿಂದ ವರ ಕೇಳ್ತಾನೆ ದೇವರು. ಹಾಗೆ ವರವನ್ನು ಕೇಳೋದು ನಮಗೆ ಕಂಡಿದೆ. ಬೇರೆಯವರು ಆ ರೀತಿ ಕೇಳಲಿ ಅಂತ, ಆಮೇಲೆ ತಪ್ಪು ತಿಳಿಲಿ ಅಂತ ಅದೊಂದಿದ್ದೇ ಇರುತ್ತೆ. ವಿಪ್ರಾಣಾಂ ಚರಣ ಪದ್ಮ ಪವಿತ್ರ ರೇಣೋ ಸೇವೆಯ ಪ್ರತಿಲಬ್ಧಶೀಲಂ ಶ್ರೀರ್ ನಜಹಾತಿ ಯತ್. ಇದು ಬ್ರಾಹ್ಮಣರ ಪಾದಧೂಳಿಗಳ ಸೇವೆಯಿಂದ ನನ್ನಲ್ಲಿ ಈ ಗುಣ ಇದೆ. ನನ್ನಲ್ಲಿ ಈ ಗುಣ ಇರೋದರಿಂದ ಲಕ್ಷ್ಮೀದೇವಿ ನನ್ನನ್ನು ಬಿಟ್ಟಿಲ್ಲ. ಇದರ ಅಭಿಪ್ರಾಯ ಹೀಗೆ ಅಂತ ಅರ್ಥ ಹೇಳಿದ್ರು ಆಚಾರ್ಯ. ಅತಶ್ಚಿಂದ್ಯಾಂ ಅನುಕ್ತಾಶ್ಚ ಗುಣಾ ವಿಷ್ಣೋ ರುಕ್ತಾದೋಚಾನತಶ್ಚತು ಅಜ್ಞಾನಾದ್ದೋಚ ವಿಜ್ಞಾನಂ ಗುಣಜ್ಞಾನಂ ಯಥಾರ್ಥತಃ ಇತಿ ಪಂಗಿಶ್ರುತೇ. ದೇವರು ತನ್ನ ದೋಷವನ್ನು ಹೇಳಿಕೊಂಡಿದ್ದರೆ ಆ ದೋಷ ಇದೆ ಅಂತ ಅರ್ಥ ಅಲ್ಲ. ಹೇಳಿಕೊಳ್ಳದ ಗುಣಗಳು ದೇವರಲ್ಲಿ ಇರುತ್ತೆ, ಹೇಳಿಕೊಂಡ ದೋಷಗಳು ದೇವರಲ್ಲಿ ಇರಲ್ಲ. ಇದು ತಿಳಿದುಕೊಂಡು ನಾವು ಗುಣಾನುಸಂಧಾನ ಮಾಡ್ತಾ ಹೋಗಬೇಕು. ವಿಪ್ರಾಣಾಂ ಚಾಪಿ ಭಕ್ತಾನಾಂ ಅನ್ಯೇಷಾಂಚ ಜನಾರ್ದನಃ ಬ್ರಹ್ಮಣ ಶಂಕರಾದ್ವಾಪಿ ದೇವತಾಭ್ಯ ತಥೈವ ಚ ಆತ್ಮನಶ್ಚ ಶ್ರೇಯಶ್ಚೈವ ಸಕಾಚಾತ್ ಪ್ರಿಯತಾಮಪಿ ಪೂಜ್ಯತಾಂ ಅತ್ಯಯುಕ್ತಂಚ ವದೇತ ಕ್ವಾಪಿ ಮೋಹಯನ್ ಇತಿ ಸ್ಕಾಂದೆ. ಆಮೇಲೆ ಇಡೀ ನೀವು ಪ್ರಕರಣವನ್ನು ನೋಡಿದಾಗ ಇನ್ನೊಂದು ತೋರಿ ಬರುತ್ತೆ. ಲಕ್ಷ್ಮೀದೇವಿಗಿಂತಲೂ ನೀವು ಪ್ರಿಯರು ಅನ್ನುವ ಭಾವನೆಯಲ್ಲಿ ತೋರಿ ಬರುತ್ತೆ. ದೇವತೆಗಳಿಗಿಂತ ನೀವು ಪ್ರಿಯರು ಅಂತ ತೋರಿ ಬರುತ್ತೆ. ಅದಕ್ಕೆ ಆಚಾರ್ಯರು ಹೇಳಿದ್ರು ನೋಡಿ, ಬ್ರಹ್ಮ, ರುದ್ರ, ಬೇರೆ ದೇವತೆಗಳು, ಲಕ್ಷ್ಮೀದೇವಿ ಇವರೆಲ್ಲರಿಗಿಂತ ಪ್ರೀತಿ ನನಗೆ ಇನ್ನೊಬ್ಬರ ಮೇಲಿದೆ ಅಂತ ಹೇಳ್ತಾನೆ. ಅದರ ಅಭಿಪ್ರಾಯ ಭಕ್ತರನ್ನು ಕಂಡ್ರೆ ಅಷ್ಟು ಪ್ರೀತಿ ಅಂತಲೇ ವಿನಃ ಬ್ರಹ್ಮಾದಿ ದೇವತೆಗಳಿಗಿಂತ ಹೆಚ್ಚಿನ ಗುಣಗಣಗಳಿರುವವರು ಸನಕಾದಿಗಳು ಅಂತ ಅರ್ಥ ಅಲ್ಲ. ಅದನ್ನು ಭಿಕ್ಷುಕ ಪುತ್ರ ನ್ಯಾಯ ಅಂತ ಮುಂದೆಯೂ ಕೂಡ ಕರೀತಾರೆ. ಈ ಅಂಬರೀಷನ ಬಗೆಗೆ ಹೇಳುವಾಗ ನವಮ ಸ್ಕಂಧದಲ್ಲಿ ಒಬ್ಬ ಊಟ ಮಾಡ್ತಾ ಇರ್ತಾನೆ, ಊಟ ಮಾಡಲಿಕ್ಕೆ ಹೊರಟಿರ್ತಾನೆ, ಮಗ ಊಟಕ್ಕೆ ಕೂತಿರ್ತಾನೆ, ಎಲ್ಲ ಊಟಕ್ಕೆ ಕೂತಿರ್ತಾರೆ. ಆಗ ಒಬ್ಬ ಭಿಕ್ಷುಕ ಬರ್ತಾನೆ, ಇನ್ನೇನು ಮಗನಿಗೆ ಅನ್ನ ಹಾಕಬೇಕು. ಅಷ್ಟೊತ್ತಿಗೆ ಭಿಕ್ಷುಕ ಬಂದು ಕೇಳ್ತಾನೆ, ಹೋ ಅಂತ ಹೇಳಿ ಅವನ ಹತ್ರ ಹೋಗಿ
ಅನ್ನವನ್ನು ಹಾಕ್ತಾನೆ. ಅದರ ಅಭಿಪ್ರಾಯ ಮಗನಿಗಿಂತ ಭಿಕ್ಷುಕನ ಮೇಲೆ ಪ್ರೀತಿ ಇದೆ ಅಂತ ಅರ್ಥ ಅಲ್ಲ, ಆ ಕಾಲ ಅಷ್ಟೇ. ಇದನ್ನೆಲ್ಲ ಅರ್ಥ ಮಾಡ್ಕೊಳ್ತಾ ಇದ್ದವ್ರು ಬೇಕಾದ್ರೆ ಜಗಳ ಮಾಡಿ, ಯಾರು ನನಗಿಂತ ನೀವು ಅವ್ರ ಮೇಲೆ ಹೆಚ್ಚು ಪ್ರೀತಿ ಅಂತ ಜಗಳ ಮಾಡಿ ಯಾರು, ಆದರೆ ಇರೋದು ಹೀಗೆ ಅಂತಂದರು. ಹೀಗಾಗಿ ಅವರು ಹೇಳೋದು ಹೀಗೆ. ದೇವರು ಕೆಲವೊಮ್ಮೆ ಆ ರೀತಿ ಹೇಳೋದು ಕಾಣುತ್ತೆ. ಎಲ್ಲ ದೇವತೆಗಳಿಗಿಂತ ನನಗಿಂತ ಲಕ್ಷ್ಮಿಗಿಂತ ಬ್ರಾಹ್ಮಣರೇ ನೀವೇ ಪ್ರೀತ್ಯಾಸ್ಪದರು ಅಂತ. ಅದರ ಸ್ಪಿರಿಟನ್ನು ತೆಗೆದುಕೊಳ್ಳಬೇಕು, ಅದರ ವರ್ಬಲ್ ಮೀನಿಂಗನ್ನು ತೆಗೆದುಕೊಳ್ಳಬಾರದು ಅಂತ ನಿರೂಪಣೆ ಮಾಡ್ತಾರೆ. ನಾಹಂ ತಥಾಗ್ನಿ ಯಜಮಾನ ಹವಿರ್ವಿತಾನೈ ಚೋತಧೃತ ಪ್ಲುತಮದನ್ ಹುತಭುನ್ಮುಖೇನ ಯದ್ಬ್ರಾಹ್ಮಣಸ್ಯ ಮುಖತಃ ಚರತೋನುಘಾತಂ ತುಷ್ಟಸ್ಯ ಮೈ ಅವಹಿತೈ ನಿಜ ಕರ್ಮಪಾಕೈ. ಯಜ್ಞದಲ್ಲಿ ನೀಡುವ ಹವಿಸ್ಸಿಗಿಂತ ಬ್ರಾಹ್ಮಣರ ಮೋರೆಯಲ್ಲಿ ನೀಡುವ ಹವಿಸ್ಸು ಅಂದರೆ ಅವರಿಗೆ ಊಟ ಹಾಕುವುದು, ಪ್ರತಿಯೊಂದು ತುತ್ತಿಗೂ ನನಗೆ ಸಂತೋಷ ಆಗತ್ತೆ. ಅಂದರೆ ಅಭಿಪ್ರಾಯ ಏನು, ಜ್ಞಾನಿಗಳಿಗೆ ಊಟ ಹಾಕಬೇಕು ಅಂತಷ್ಟೇ ಅರ್ಥ. ಮತ್ತದರಲ್ಲಿ ಲೈವ್ಲಿನೆಸ್ ಇರುತ್ತೆ. ಜ್ಞಾನಿಗಳಿಗೆ ಅನ್ನ ಹಾಕುವಾಗ ಅವರು ತಿಂದು ಈ ರೀತಿ ಶಾಸ್ತ್ರವನ್ನು ಓದ್ತಾರೆ, ಬಲಗೊಳ್ಳುತ್ತಾರೆ. ನಾವು ನೀಡುವಂತಹ ಯಾವುದೇ ಒಂದು ಸೇವೆ, ನಾವು ಮಾಡುವಂತಹ ಯಾವುದೇ ಸೇವೆ ಅವರ ಶಾಸ್ತ್ರದ ಚಿಂತನೆಗೆ ಕಾರಣ ಆಯಿತು ಅಂದರೆ ನಾವು ಶಾಸ್ತ್ರ ನಿಷ್ಠೆಯನ್ನು, ಶಾಸ್ತ್ರ ಪರಿಣತಿಯನ್ನು ನಾವು ಪಡೆಯಬಹುದು ಅಂತ ಅದರ ಅರ್ಥ. ಜ್ಞಾನಕ್ಕಾಗಿ ಸಹಕಾರ ಮಾಡಿದ್ದಲ್ವ, ಅದರ ಫಲ ಏನು, ನಮಗೆ ಜ್ಞಾನ ಬರಲಿ ಅಂತ ಹಾಗರ್ಥ. ನಾನು ಬ್ರಾಹ್ಮಣನ ಮೋರೆಯ ಮೂಲಕ ತಿನ್ನುತ್ತೇನೆ ಅಂದರೆ ಹಾಗರ್ಥ. ಸತ್ಯಧ್ಯಾನರು ಒಂದು ಸರ್ತಿ ಅಲ್ಲಿ ತುಪ್ಪ ಇಟ್ಟಿದ್ರು. ಒಬ್ಬ ಯಾರೋ ಉತ್ತರ ಕರ್ನಾಟಕದ ಬ್ರಾಹ್ಮಣನ ಮನೆಯಲ್ಲಿ ದೇವರ ದೀಪಕ್ಕೆ 9 ದಿವಸ ಉರಿಸ್ಬೇಕು. ನವರಾತ್ರಿ ಅವರೆಲ್ಲ ದೀಪ ಉರಿಸೋದು, ನಿರಂತರ ದೀಪ ಉರಿತಾ ಇರಬೇಕು. ಆ ಥರ ಏನೇನೋ ಉಂಟು. ಹಾಗೆ ತುಪ್ಪಗಳನ್ನೆಲ್ಲ ತುಂಬಿಟ್ಟಿದ್ರು. ಸತ್ಯಧ್ಯಾನರು ಬಂದರು. ಆ ತುಪ್ಪ ತೆಗೆದು ಇದ್ದ ವಿದ್ಯಾರ್ಥಿಗಳಿಗೆ, ವಿದ್ವಾಂಸರಿಗೆಲ್ಲ ಹಾಕಿಬಿಟ್ರು. ಅವನು ಬಂದ, ಎಲ್ಲಿದೆ ತುಪ್ಪ? ದೇವರ ದೀಪಕ್ಕೆ ಇಟ್ಟಿದ್ದೀನಿ, ನೋಡು ಇಲ್ಲಿ ದೇವರ ದೀಪ ಉರಿತಾ ಇದೆ, ಇದನ್ನು ತಿಂದು ಶಾಸ್ತ್ರ ಓದಲಿಕ್ಕೆ ತಕ್ಕ ಪುಷ್ಟಿಯನ್ನು ಪಡಿತಾರೆ ಇವರು ಅಂತಂದರೆ ಅವರ ಅನುಸಂಧಾನ ಹಾಗೆ. ಜಡ ಪ್ರತಿಮೆಗಳಿಗಿಂತ ಛಲಪ್ರತಿಮೆ ಮುಖ್ಯ. ಛಲಪ್ರತಿಮೆಗಳಲ್ಲಿ ನಾವು ಪೂಜೆ ಮಾಡಿದರೆ ಅದು ಸಂದೇಹ ಸಲ್ಲುತ್ತೆ ಅಂತ ಅದರ ಸ್ಪಿರಿಟ್. ಅವರು ವಿದ್ಯಾಪಕ್ಷಪಾತಿಗಳು, ಸತ್ಯಧ್ಯಾನರು ಬಹಳ ವಿದ್ಯಾಪಕ್ಷಪಾತಿಗಳು. ಆ ವಿದ್ಯಾಪಕ್ಷಪಾತ ಅಂತನ್ನೋದು ನಾವು ಕಲಿಯಬೇಕಾದ ಗುಣ. ಆ ತರಹ ಅವರು, ದೇವರು ಆ ರೀತಿ ಹೇಳ್ತಾನೆ, ನಾನು ಜ್ಞಾನಪಕ್ಷಪಾತಿ. ಬ್ರಾಹ್ಮಣರಿಗೆ ಹಾಕಿದರೆ ಆ ಅನ್ನದಲ್ಲಿ ನಾನು ಸಂತೋಷ ಪಡ್ತೇನೆ, ಅದು ನನಗೆ ಹಾಕುವ ಹವಿಸ್ಸು ಅಂತ. ಇದರಿಂದ ಎರಡು, ಜ್ಞಾನಿಗಳನ್ನು ಗೌರವಿಸಬೇಕು ಅಂತ ಒಂದು, ಇನ್ನೊಂದು ನಾವು ಊಟ ಹಾಕುವಾಗ ಒಂದೊಂದು ತುತ್ತು ಹವಿಸ್ಸು ಅಂತ ಚಿಂತನೆ ಮಾಡಬೇಕು. ಜ್ಞಾನಯಜ್ಞದಲ್ಲಿ ಸಲ್ಲುವ ಹವಿಸ್ಸು ಅವರಿಗೆ ಅಂತ ಜ್ಞಾನಿಗಳಿಗೆ ಊಟ ಹಾಕುವಾಗ ಚಿಂತನೆ ಮಾಡಬೇಕು ಅಂತ ಇದರ ಅಭಿಪ್ರಾಯ. ಯೇಷಾಂ ಬಿಭರ್ಮಿ, ಇಷ್ಟು ನಿಜಕರ್ಮ ಪಾಕೈ 8 ಶ್ಲೋಕ ಆಗಿದೆ. ಇನ್ನು 9ನೇ ಶ್ಲೋಕದಿಂದ ನಾಳೆ ಚಿಂತನೆ ಮಾಡೋಣ ಅಂತ ಹೇಳ್ತಾ ಈ ಚಿಂತನೆಯನ್ನು ಪರಮಾತ್ಮನಿಗೆ ಅರ್ಪಣೆ ಮಾಡೋಣ. ಕೃಷ್ಣಾರ್ಪಣಮಸ್ತು. ಅನೇನ ಭಾವಿಯತ್ ಪುಣ್ಯಂ ತದಾಪ್ನೋತು ಪಿತಾಮಹ.